ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಇದು ನನ್ನ 6ನೇ ವಿಡಿಯೋ ವಿನ್ನರ್ಸ್ ಕೆರಿಯರ್ ಅಕಾಡೆಮಿ ದಾವಣಗೆರೆ ಅವರಿಂದ ಸ್ವಾಗತ. ನಿಮಗೆ ಇದು ನನ್ನ 6ನೇ ವಿಡಿಯೋ ಆಗಿರೋದ್ರಿಂದ ಇವತ್ತು ನಾನು ಸ್ವಲ್ಪ ಬ್ರೇಕ್ ತಗೊಂಡು ನಿಮಗೆ FD ಹಾಗೂ KS ಬಗ್ಗೆ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು, ಯಾವ್ದೆಲ್ಲ ಬುಕ್ಸ್ ನೀವು ತಯಾರು ಮಾಡಬೇಕು, ಯಾವ್ದೆಲ್ಲ ಬುಕ್ಸ್ ನೀವು ತಗೊಳ್ಬೇಕು ಅನ್ನೋದನ್ನ ಸ್ವಲ್ಪ ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡ್ಬೇಕಂತ ಇದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸಕ್ಸಸ್ ಗೈಡ್ಲೈನ್ಸ್ ಫಾರ್ KS ಅಂಡ್ FD ಅಂತ ಮಾಡಿದ್ದೀನಿ. ಓಕೆ, ಸೊ ಹಾಗಾಗಿ ಇಲ್ಲಿ KS ಅಲ್ಲಿ ಮತ್ತೆ FD ಅಲ್ಲಿ ಯಾವ ರೀತಿ ಬುಕ್ಸ್ ಗಳನ್ನ ನೋಡ್ಕೋಬೇಕು, ಆಮೇಲೆ ನಾನು ಯಾವ ರೀತಿ ರೆಫರ್ ಮಾಡಿದ್ದೆ, ಯಾವ ರೀತಿ ಸಕ್ಸಸ್ ಆದೆ, KS ನಲ್ಲಿ ನಾನು ಮೇನ್ಸ್ ಯಾವ ರೀತಿ ಬರ್ದಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಮೇನ್ಸ್ ಯಾವ ಬುಕ್ಸ್ ನ ರೆಫರ್ ಮಾಡಿದ್ದೀನಿ, FD ನ ಸ್ಕೋರ್ ಹೆಚ್ಚು ಮಾಡ್ಲಿಕ್ಕೆ FD ಕನ್ನಡದಲ್ಲಿ ಕೂಡ ನಾನು ಯಾವ ರೀತಿ ಮೊದಲು ಫೇಲ್ ಆಗಿದ್ದೆ, ಆಮೇಲೆ ಯಾವ ರೀತಿ ನಾನು ಸ್ಕೋರ್ ನ ಹೆಚ್ಚು ಮಾಡಿದ್ದೇನೆ ಅನ್ನೋದನ್ನ ಇಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಸಕ್ಸಸ್ ಗೈಡ್ಲೈನ್ಸ್ ಫಾರ್ KS ಅಂಡ್ FD ಅಂತ ಮಾಡಿದ್ದೀನಿ. ಸೊ ನಿಮ್ಗೆಲ್ಲ ತಿಳಿದಿರುವಂತೆ ನನ್ನ ಹೆಸರು ಸಂತೋಷ್ ಬಿಟ್ಟಿ. ಓಕೆ, ನನ್ನ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MSc. ನಾನು ಇಲ್ಲಿ ವಿನ್ನರ್ಸ್ ಅಕಾಡೆಮಿಯಲ್ಲಿ 2 years ಟೀಚ್ ಮಾಡ್ತಾ ಇದ್ದೀನಿ. ನನ್ನ ಟೋಟಲ್ ಕಾಂಪಿಟೇಟಿವ್ ಎಕ್ಸಾಮ್ ನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ 4 years ಇದೆ, ಹಾಗೂ ನನ್ನ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ 10 ವರ್ಷ ಆಗಿರುತ್ತೆ. ಓಕೆನಾ, ನಾನು 2014 ನೋಟಿಫಿಕೇಶನ್ KS ಅಲ್ಲಿ ಮೇನ್ಸ್ ಬರ್ದಿದ್ದೀನಿ. ಮೇನ್ಸ್ ನಾನು ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಯಾವುದೇ ಎಕ್ಸಾಮ್ ನಾನು ಏನ್ ಕ್ಲಿಯರ್ ಮಾಡಿದ್ದೀನಿ FD SDA ಹಾಗೂ KS ಏನ್ ಮೇನ್ಸ್ ಬರ್ತಿದ್ದೇನಲ್ಲ, ಯಾವುದೇ ಎಕ್ಸಾಮ್ ಅಲ್ಲಿ ಕೂಡ ನಾನು ಯಾವುದಕ್ಕೂ ಕೋಚಿಂಗ್ ಹೋಗಿಲ್ಲ, ನಾನೇ ಪ್ರಿಪೇರ್ ಆಗಿರುವಂತ ಎಕ್ಸಾಮ್ಗಳಿವು. ಓಕೆ, 2014 KS ಮೇನ್ಸ್ ಬರ್ತೀನಿ, ಅದು ನನ್ನ ಫಸ್ಟ್ ಅಟೆಂಪ್ಟ್. ಓಕೆ, ಪ್ರಿಲಿಮ್ಸ್ ಅಲ್ಲಿ ನನಗೆ 3 ತಿಂಗಳಲ್ಲಿ ನಾನು ಪ್ರಿಪೇರ್ ಆಗಿದ್ದೀನಿ. ಹಾಗೆ ನಾನು 3 ತಿಂಗಳಲ್ಲಿ ಯಾವ ರೀತಿ KS ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀನಿ. ಹಾಗೆ ಸೆಕೆಂಡ್ ಟೈಮ್ 2015 ಅಲ್ಲಿ ಕೂಡ ನಾನು ಪ್ರಿಲಿಮ್ಸ್ ಬಹಳ ಸಿಂಪಲ್ ಆಗಿ ಕ್ಲಿಯರ್ ಮಾಡಿದ್ದೀನಿ. ಓಕೆ, ಹಾಗೆ ಮೇನ್ಸ್ ಕೂಡ ಬರ್ದೆ. ಆದ್ರೆ ಮೇನ್ಸ್ ಏನಾಯ್ತು, ನಂದು ಕ್ಲಿಯರ್ ಆಗ್ಲಿಲ್ಲ. ಎರಡರಲ್ಲೂ ಕೂಡ ನಾನು ಏನಾಯ್ತು, ಇಂಟರ್ವ್ಯೂ ಕ್ವಾಲಿಫೈ ಆಗ್ಲಿಲ್ಲ. ಆದ್ರೆ 2017 ನೋಟಿಫಿಕೇಶನ್ FD ಅಲ್ಲಿ ಪೇಪರ್ 1 72, ಪೇಪರ್ 2 81. ಪೇಪರ್ 1 ಅಂದ್ರೆ GS, ಪೇಪರ್ 2 ಅಂದ್ರೆ ಕನ್ನಡ. ಓಕೆ, ಆ ಎರಡು ಸ್ಕೋರ್ ನ ತಗೊಂಡಾಗ 153 ಆಗುತ್ತೆ. ಅದು ನನಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಪಾಯಿಂಟ್ ಆಗಿದೆ, ಆಲ್ರೆಡಿ ಅಪಾಯಿಂಟ್ ಆಗಿದೆ. ಓಕೆ, ಇನ್ನು ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಅಷ್ಟೇ. ಕೊನೆ ಪೊಲೀಸ್ ವೆರಿಫಿಕೇಶನ್ ಮತ್ತು ಸಿಂಧುತ್ವ ಮಾತ್ರ ಬಾಕಿ ಇದೆ. ಓಕೆ, ಸೊ 153 ಆಗಿದೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಪಾಯಿಂಟ್ ಆಗಿದೆ. 2017 SDA ನೋಟಿಫಿಕೇಶನ್ ಅಲ್ಲಿ ಪೇಪರ್ 1 88 ಇದೆ, ಅಂದ್ರೆ ಜನರಲ್ ಸ್ಟಡೀಸ್ 88 ಇದೆ. ಪೇಪರ್ 2 ಅಂದ್ರೆ ಕನ್ನಡ 83 ಇದೆ. ಟೋಟಲ್ ಸ್ಕೋರ್ 171 ಔಟ್ ಆಫ್ 200. ಇದು ನನಗೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಕ್ಲಾಸ್, ಓಕೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ ಆಗಿದೆ. ಓಕೆ, ನಿಮಗೆಲ್ಲ ತಿಳಿದಿರುವಂತೆ SDA ಗಿಂತ ನಾವು FD ಅನ್ನು ಪ್ರಿಫರ್ ಮಾಡೋದು. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಅಪಾಯಿಂಟ್ ಕೂಡ ಆಗುತ್ತೆ. ಓಕೆ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿದ್ನಲ್ಲ 4 years ಇದೆ. ಇದು ನನ್ನ ಓಕೆ ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮಾಡಿರುವಂತ ಕೆಲವೊಂದು ಸ್ಕೋರ್ಗಳು. ಓಕೆ, ನೆಕ್ಸ್ಟ್ KS ಬರೋದಾದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಕೊಡ್ತೀನಿ. ಆ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ. ನಿಮ್ಗೆ 2 ಪೇಪರ್ ಗೊತ್ತಿರುವಂತ KS ಅಲ್ಲಿ 2 ಪೇಪರ್ ಕೂಡ ನಿಮ್ಗೆ ಏನಾಗುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ. ಪೇಪರ್ 1 ಹಾಗೂ ಪೇಪರ್ 2 ಇರುತ್ತೆ. 2 ಪೇಪರ್ ಕೂಡ ಟೋಟಲ್ ಮಾರ್ಕ್ಸ್ ತಗೊಂಡಾಗ 400 ಇರುತ್ತೆ. ಪೇಪರ್ 1 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, 2 ಮಾರ್ಕ್ಸ್ ಇರುತ್ತೆ. ಹಾಗಾಗಿ 200 ಮಾರ್ಕ್ಸ್ ಇರುತ್ತೆ. ಹಾಗೆ ನೆಗೆಟಿವ್ ಏನಾಗಿರುತ್ತೆ, 0.25 ಆಗಿರುತ್ತೆ. ಅಂದ್ರೆ 4 ತಪ್ಪು ಕ್ವಶನ್ ಆನ್ಸರ್ ಗಳನ್ನು ಮಾಡಿದಾಗ, ಕ್ವಶನ್ ಗಳಿಗೆ ಆನ್ಸರ್ ಮಾಡಿದಾಗ, ತಪ್ಪು ಆನ್ಸರ್ ಗಳನ್ನು ಮಾಡಿದಾಗ ನಿಮಗೆ 1 ಮಾರ್ಕ್ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಪೇಪರ್ 1 ನ ಸಿಲೆಬಸ್ ಬಂದಾಗ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟಾಪಿಕ್ಸ್. ಓಕೆ, ಈಗ ನೀವು ನೋಡಿರ್ಬೋದು ಚೀನಾ ಹಾಗೂ ಇಂಡಿಯಾದ ಬಾರ್ಡರ್ ವಿಷಯಗಳನ್ನ ನೋಡಿರ್ಬೋದು. ಓಕೆ, ಆಮೇಲೆ ಕೊರೋನಾ ವಿಷಯಗಳು. ಕೊರೋನಾ ಅನ್ನೋದು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಅಫೇರ್ ಆಗಿದೆ. ಹಾಗಾಗಿ ಕೊರೋನಾ ಬಗ್ಗೆ ಮಾಹಿತಿ ಆಗಿರ್ಬೋದು. ಈಗ ಬಂದಿರುವಂತ ಬುಬೋನಿಕ್ ಪ್ಲೇಗ್ ಅಂತ ಬಂದಿದೆ. ಓಕೆ, ಕಾಯಿಲೆ ಬಂದಿದೆ, ಅದು ಕೂಡ ಇಂಟರ್ನ್ಯಾಷನಲ್ ಇವೆಂಟ್ ಆಗಿದೆ. ಹಾಗಾಗಿ ಈ ರೀತಿಯಾಗಿ ನಾವು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಟಾಪಿಕ್ಸ್ ಗಳನ್ನ 40 ಮಾರ್ಕ್ಸ್ ಕೇಳ್ತಾನೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆ ಪೇಪರ್ 1 ಅಲ್ಲಿ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಬರುತ್ತೆ. ಆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಲ್ಲಿ ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ನೆನ್ಪಿಟ್ಕೊಂಡಿರಿ, ಹಿಸ್ಟ್ರಿ, ಜಿಯೋಗ್ರಫಿ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ವರ್ಲ್ಡ್ ಹಿಸ್ಟ್ರಿ ಆಗಿರ್ಬೋದು. ಓಕೆ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಎಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಹಿಸ್ಟ್ರಿಯಲ್ಲಿ ಇಲ್ಲಿ ಪ್ರಾಪಂಚಿಕ ಇತಿಹಾಸ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಬೇಡ, ಯಾಕಂದ್ರೆ ನಿಮ್ಗೆ UPSC ಅಲ್ಲಿ ಇರುತ್ತೆ ಮೇನ್ಸ್ ಗೆ. ಆದ್ರೆ KS ಅಲ್ಲಿ ನಿಮ್ಗೆ ಯಾವ್ದು ವರ್ಲ್ಡ್ ಹಿಸ್ಟ್ರಿ ಇರಲ್ಲ. ಓಕೆ, ಹಿಸ್ಟ್ರಿ, ಜಿಯೋಗ್ರಫಿ ನೀವು ಕರ್ನಾಟಕ ಇಂಪಾರ್ಟೆನ್ಸ್, ಕರ್ನಾಟಕಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಹಾಗಾಗಿ ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ ಅಂತ ಹಾಕಿದ್ದೀನಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ ಗಳು. ನೆಕ್ಸ್ಟ್ ಜನರಲ್ ಸ್ಟಡೀಸ್ ಪೇಪರ್ 2 KS ಅಲ್ಲಿ 2ನೇ ಪೇಪರ್ ತಗೊಂಡಾಗ ಅದು ಕೂಡ ಜನರಲ್ ಸ್ಟಡೀಸ್ ಆಗಿರುತ್ತೆ. 100 ಕ್ವಶನ್ಸ್, 200 ಮಾರ್ಕ್ಸ್. ಓಕೆ, ಈಚ್ ಕ್ವಶನ್ ಕ್ಯಾರೀಸ್ ನಿಮ್ಗೆ ಗೊತ್ತಿದೆ
2 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಕೂಡ 2 ಗಂಟೆ ಟೈಮ್ ಇರುತ್ತೆ. ನೆಗೆಟಿವ್ ಸೇಮ್ 0.25. ಓಕೆ, ಸಿಲೆಬಸ್ ಬಂದಾಗ ಸ್ಟೇಟ್ ಕರೆಂಟ್ ಇವೆಂಟ್ಸ್, ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಚಲಿತ ಘಟನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಹಾಗೆ ಮಿನಿಮಮ್ 1 ಇಯರ್ ಬೇಕು. KS ಗೆ ಮಿನಿಮಮ್ 1 ವರ್ಷ ನೀವು ಓದಲೇಬೇಕಾಗುತ್ತೆ. ಇಂಪಾರ್ಟೆಂಟ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್. ಓಕೆ, ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ ಗಳನ್ನ ರೀಸೆಂಟ್ ಆಗಿ 3 ಇಯರ್ಸ್ ಇಂದ ಇರುವಂತದ್ದು ಅಥವಾ 2 ಇಯರ್ಸ್ ಇಂದ, ಈಗ ರೀಸೆಂಟ್ ಆಗಿ ಯಾವ ಗವರ್ಮೆಂಟ್ ಇದೆ ಆ ಗವರ್ಮೆಂಟ್ ತಂದಿರೋ ಸ್ಕೀಮ್ಗಳು, ಅದ್ರ ಬಗ್ಗೆ ಒಂದು ಮಾಹಿತಿ ಕೇಳ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಕ್ವಶನ್ಸ್ ಕೂಡ ಬಹಳ ಇರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಜನರಲ್ ಸೈನ್ಸ್ ಕೂಡ ಇದರಲ್ಲೇ ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಬರುತ್ತೆ. ಓಕೆ, ಇಂಪಾರ್ಟೆನ್ಸ್ ಟು ಕರೆಂಟ್ ಇವೆಂಟ್ಸ್. ಸೈನ್ಸ್ ಅಂಡ್ ಟೆಕ್ನಾಲಜಿ ತಗೊಂಡಾಗ ಕರೆಂಟ್ ಇವೆಂಟ್ಸ್ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಅಂದ್ರೆ ಕೊರೋನಾಗೆ ಕಂಡುಹಿಡಿಯುವಂತ ಮದ್ದು, ವ್ಯಾಕ್ಸಿನ್ ಯಾವ್ದಾಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾನೆ. ಈಗ ರೀಸೆಂಟ್ ಆಗಿ ಏನಾದ್ರು ಟೆಕ್ನಾಲಜಿ ಅಂದ್ರೆ ಮಿಸೈಲ್ ಟೆಕ್ನಾಲಜಿ ಆಗಿರ್ಬೋದು, ಓಕೆ, DRDO ಸಾಧನೆಗಳಾಗಿರ್ಬೋದು, ಓಕೆ, ಯಾವುದೇ ಹೊಸ ಟೆಕ್ನಾಲಜಿಗಳಿದ್ರು ಕೂಡ ಇಲ್ಲೇನ್ ಮಾಡ್ತಾನೆ, ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಹಾಗಾಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪಾರ್ಟೆನ್ಸ್, ಕರೆಂಟ್ ಇವೆಂಟ್ಸ್ ಕೊಡಬೇಕು. ಜನರಲ್ ಸೈನ್ಸ್ ಅಂತ ಓದ್ಲೇಬೇಕಾಗುತ್ತೆ ನೀವು, ಅಂದ್ರೆ 8th 9th 10th ಬುಕ್ ಎಲ್ಲ ಓದ್ಲೇಬೇಕಾಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಎಕಾಲಜಿ. ಓಕೆ, ಇದಂತೂ ಸಿಂಪಲ್ ಇರುತ್ತೆ, ಇಲ್ಲಿ ಸ್ಕೋರ್ ಕೂಡ ನೀವು ತಗೊಳ್ಬಹುದು. ಓಕೆ, ಈಸಿ ಆಗಿರುತ್ತೆ. ಓಕೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಎಕಾಲಜಿ. ಲಾಸ್ಟ್ ಒನ್ ಜನರಲ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್. ಓಕೆ, 10th ಲೆವೆಲ್ ಅಲ್ಲಿ ಇರುತ್ತೆ. ಓಕೆನಾ? ಹಾಗಾದ್ರೆ KS ಪ್ರಿಲಿಮ್ಸ್ ಪಾಸ್ ಆಗ್ಬೇಕಂತ ಕೇಳಿದ್ರೆ FD ಆಗಿರ್ಬೋದು, KS ಪ್ರಿಲಿಮ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಈಕ್ವಲ್ ಆಗಿರುತ್ತೆ. ಓಕೆ, KS ಪ್ರಿಲಿಮ್ಸ್ ನ ಪಾಸ್ ಆಗ್ಬೇಕಂದ್ರೆ 4 ರಿಂದ 5 ತಿಂಗಳು ಕರೆಕ್ಟ್ ಆಗಿ ಡೈಲಿ 6 to 7 ಅವರ್ಸ್ ಓದಿದ್ರೆ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಓಕೆ, ಹಾಗಾದ್ರೆ ನಾನು ಬಳಸಿರುವಂತಹ ಸ್ಟ್ರಾಟಜಿ ಅಥವಾ ನಿಮಗೆ ನಾನು ಹೇಳಬೇಕಾಗಿರುವಂತಹ ಸ್ಟ್ರಾಟಜಿನ ನಾನಿಲ್ಲಿ ಹೇಳ್ಬಿಡ್ತೀನಿ. ಸ್ಟ್ರಾಟಜಿ ಟು ಕ್ಲಿಯರ್ ಪ್ರಿಲಿಮ್ಸ್. ಓಕೆ, ಏನಪ್ಪ ಸ್ಟ್ರಾಟಜಿ ಅಂದ್ರೆ, ಫಸ್ಟ್ ಒನ್, ಎಷ್ಟು ಸ್ಕೋರ್ ಮಾಡಬೇಕು ಪೇಪರ್ 1 ಹಾಗೂ ಪೇಪರ್ 2 ಅಲ್ಲಿ KS ಪ್ರಿಲಿಮ್ಸ್ ಅಂದ್ರೆ 55% ಇನ್ ಈಚ್ ಪೇಪರ್. ಓಕೆ, 55 ಮಾರ್ಕ್ಸ್. ಓಕೆ, 55 ಕ್ವಶನ್ ಕರೆಕ್ಟ್ ಆಗಬೇಕು. 55 ಕ್ವಶನ್ಗಳು ಕರೆಕ್ಟ್ ಆದ್ರೆ 55 into 2 ಅಂದ್ರೆ 110. ಒಂದು ಪೇಪರ್ ಅಲ್ಲಿ 110 ಆದ್ರೆ 2 ಪೇಪರ್ ಸೇರ್ಕೊಂಡು ಏನಾಗುತ್ತೆ 220. ಸೇಫ್ 220 ಪ್ಲಸ್ ಆದ್ರೆ, ಯಾಕಂದ್ರೆ ಈ ವರ್ಷ ಪೋಸ್ಟ್ ಕಮ್ಮಿ ಇರೋದ್ರಿಂದ 220 ಪ್ಲಸ್ ಸ್ಕೋರ್ ಆಯ್ತು ಅಂದ್ರೆ ನೀವು ಸ್ವಲ್ಪ ಸೇಫರ್ ಸೈಡ್ ಅಲ್ಲಿ ಇರ್ತೀರಿ. ಓಕೆ, ಆದಷ್ಟು ನೀವು 220 ಪ್ಲಸ್ ಆಗಂಗೆ ನೋಡ್ಕೊಳ್ರಿ. ನೆಕ್ಸ್ಟ್, ಪ್ರಾಕ್ಟೀಸ್ ಕ್ವಶನ್ ಬ್ಯಾಂಕ್. ಓಕೆ, ಕ್ವಶನ್ ಬ್ಯಾಂಕ್ ಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಯಾವುದೇ ಕ್ವಶನ್ ಬ್ಯಾಂಕ್ ಇರಬಹುದು. ಓಕೆ, ಅದು PC ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಇಲ್ಲ KES ಜನರಲ್ ಸ್ಟಡೀಸ್ ಆಗಿರ್ಬೋದು. ಓಕೆ, ಅಥವಾ IAS ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, NDA, ಓಕೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವರ ಕ್ವಶನ್ ಪೇಪರ್ಸ್ ಆಗಿರ್ಬೋದು. ನಿಮ್ಗೆ ಎಷ್ಟು ಕ್ವಶನ್ ಪೇಪರ್ಸ್ ಸಿಗುತ್ತೋ ಅಷ್ಟನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ನನ್ನ ಲೈಫ್ ಅಲ್ಲಿ ನಾನು ತುಂಬಾ ಇಷ್ಟಪಟ್ಟಿರುವಂತ ಬುಕ್ ಯಾವ್ದಪ್ಪ ಅಂದ್ರೆ ಅರಿಹಾಂತ್ 14,000 ಕ್ವಶನ್ಸ್ ಅಂತ. ಓಕೆ, ಇದು ನಂಗೆ ಬಹಳ ಎಕ್ಸಾಮ್ ಅಲ್ಲಿ ಕೈ ಹಿಡಿದಿದೆ. ಪ್ರಿಲಿಮ್ಸ್ ನ ಬೇಗ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಆ ಒಂದು ಬುಕ್ ನನಗೆ ಹೆಲ್ಪ್ ಆಗಿದೆ. ಆದ್ರೆ ಒಂದೇನಂದ್ರೆ ಕನ್ನಡ ಮೀಡಿಯಂದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಯಾಕಂದ್ರೆ ಅರಿಹಾಂತ್ 14,000 ಕ್ವಶನ್ಸ್ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಓಕೆ, ಸೊ ಹಾಗಾಗಿ ನೀವು KS ಪ್ರಿಲಿಮ್ಸ್ ನ ಅರ್ಜೆಂಟ್ ಆಗಿ ಏನಾದ್ರು ನಾನು 4-5 ತಿಂಗಳಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಅಥವಾ FD ನಾನು ಆದಷ್ಟು ಬೇಗ ಮಾಡ್ಕೋಬೇಕು ಅಂದ್ರೆ ಈ ಒಂದು ಬುಕ್ ನಾನು ಸಜೆಸ್ಟ್ ಮಾಡ್ತೀನಿ, ಅರಿಹಾಂತ್ 14,000 ಕ್ವಶನ್ಸ್. ನೆಕ್ಸ್ಟ್, ಎನಿ ಒನ್ ಮ್ಯಾಗಝಿನ್, ಒನ್ ಡೈಲಿ ನ್ಯೂಸ್ ಪೇಪರ್. ನೆನ್ಪಿಟ್ಕೊಳ್ರಿ, ನಾವು ತುಂಬಾ ಓದ್ಬೇಕಂತ ಹೇಳಿ 2-3 ಮ್ಯಾಗಝಿನ್ ಅಥವಾ 2-3 ನ್ಯೂಸ್ ಪೇಪರ್ ಓದೋದೇನು ಅವಶ್ಯಕತೆ ಇಲ್ಲ. ನೀವು ಯಾವ್ದಾದ್ರು ಒಂದು ಮ್ಯಾಗಝಿನ್, ನಿಮಗೆ ಸೂಟೇಬಲ್ ಆಗುವಂತ ಮ್ಯಾಗಝಿನ್ ಆಗಿರ್ಬೋದು, ಇಲ್ಲ ಒಂದು ನ್ಯೂಸ್ ಪೇಪರ್ ನ ನೀಟಾಗಿ ಡೈಲಿ 2 ಅವರ್ಸ್ ಓದಿದ್ರೆ ಸಾಕು. ನ್ಯೂಸ್ ಪೇಪರ್ ಹಾಗೂ ಮ್ಯಾಗಝಿನ್ ಎರಡೂ ಸೇರ್ಕೊಂಡು ದಿನಕ್ಕೆ 1-1.5 ಅಥವಾ 2 ತಾಸು ಓದ್ಕೊಂಡ್ರು ಸಾಕಾಗುತ್ತೆ. ಆಮೇಲೆ ಅವಾಯ್ಡ್ ಎಕ್ಸೆಸ್ ಆಫ್ ಡೇಟಾ. ತುಂಬಾ ಡೇಟಾಗಳನ್ನ ತಿಳ್ಕೊಳ್ಳೋದು, ತುಂಬಾ ಡೇಟಾಗಳನ್ನ ತಲೆಯಲ್ಲಿ ಇಟ್ಕೊಳ್ಳೋದು, ಇವನ್ನ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಬಹಳ ಡೇಟಾಗಳಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಮೆಮೊರಿ ಕೂಡ ಸ್ವಲ್ಪ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ, ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸರ್ ನೋಟ್ಸ್ ಹೇಗೆ ಮಾಡೋದು ಅಂತ ಕೇಳ್ತಾರೆ. ಸೊ ನಾನು ಕಂಡುಹಿಡಿದಿರುವಂತ ಫಾರ್ಮುಲಾ ಏನಪ್ಪಾ ಅಂದ್ರೆ 1/5 ಫಾರ್ಮುಲಾ. ಅಂದ್ರೆ 5 pages ಮಸ್ಟ್ ಬಿ ರೆಡ್ಯೂಸ್ ಟು 1 page. ಅಂದ್ರೆ ನೀವು ಒಂದು ಹೈಸ್ಕೂಲ್ ಬುಕ್ ಅಲ್ಲಿ 5 ಪೇಜ್ ಓದ್ತೀರ ಅಂತ ತಿಳ್ಕೊಡ್ರಿ. ಓಕೆ, ಅದ್ರಲ್ಲಿ ಏನ್ ಮಾಡ್ಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಮಾತ್ರ ಬರೆದಿಟ್ಕೋಬೇಕು. ಅಂದ್ರೆ 5 ಪೇಜ್ ಇರುವಂತದ್ದು ಬುಕ್ ಅಲ್ಲಿ ಅದನ್ನ ನೀವು 1 ಪೇಜ್ ಇಳಿಸ್ಕೋಬೇಕು. ಹಾಗಾದ್ರೆ 250 ಪೇಜ್ ಇರುವಂತ ಒಂದು ಪುಸ್ತಕ ಕೇವಲ 50 ಪುಟಗಳಲ್ಲಿ ಅದು ನಿಮ್ಮ ನೋಟ್ಸ್ ಆಗಿರಬೇಕು. ಓಕೆನಾ? ಹಾಗಾಗಿ 1/5 ಫಾರ್ಮುಲಾ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದು ನಾನು ಕಂಡುಹಿಡಿದಿರುವಂತ ಫಾರ್ಮುಲಾ. ನಾನು ನೋಟ್ಸ್ ಮಾಡ್ತಿದ್ದೆ ಇದೇ ರೀತಿ ನೋಟ್ಸ್ ಮಾಡ್ತಾ ಇದ್ದೆ. ಓಕೆ, ನೆಕ್ಸ್ಟ್, ಅವಾಯ್ಡ್ ಬೈ ಹಾರ್ಟ್. ತುಂಬಾ ಜನ ಬೈ ಹಾರ್ಟ್ ಮಾಡ್ತಾರೆ.
ಓಕೆ, ತುಂಬಾ ಜನ ಬಹೆಟ್ ಮಾಡ್ತಾರೆ. ನನಗೆ ಬಹಳ ಇಷ್ಟ ಆಗದೆ ಇರುವಂತ ಒಂದು ಇದು ಅಂದ್ರೆ ಎಕ್ಸಾಮ್ ಅಲ್ಲಿ ಬಹೆಟ್ ಮಾಡುವಂಥದ್ದು. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ತುಂಬಾ ಬಹೆಟ್ ಮಾಡಕ್ ಹೋಗ್ಬೇಡ್ರಿ. ತುಂಬಾ ಜನ ಹೇಳ್ತಾರೆ ಅದನ್ನ ಮಾಡು, ಬಹೆಟ್ ಮಾಡು, ಶಾರ್ಟ್ ಕಟ್ ಹೇಳ್ಕೊಡ್ತಾರೆ, ಅವೆಲ್ಲ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ. ಓಕೆನಾ, ಯಾಕಂದ್ರೆ ನಿಮ್ಗೆ ಕೇಸ್ ಫಿಲ್ಮ್ಸ್ ಅನ್ನ ಕ್ಲಿಯರ್ ಆಗುತ್ತೆ, ಮೈನ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಸೊ ಅವಾಯ್ಡ್ ಮಾಡ್ರಿ ಸ್ವಲ್ಪ ಬಹೆಟ್ ಮಾಡೋದು. ಸೊ ನೀವು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಮೇನ್ಸ್ ಬರೀಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಲಾಸ್ಟ್ ಒನ್, ಫಾರ್ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಓಲ್ಡ್ IAS ಕ್ವಶನ್ ಪೇಪರ್. ನಾನು ಇಷ್ಟಪಟ್ಟಿರುವಂತ ಬುಕ್ ಯಾವ್ದಪ್ಪ ಅಂದ್ರೆ ದಿಶಾ ಪಬ್ಲಿಕೇಶನ್. ಆ ದಿಶಾ ಪಬ್ಲಿಕೇಶನ್ ಅಲ್ಲಿ ಏನಾಗಿದೆ, ಹಳೆಯ IAS ಕ್ವಶನ್ ಪೇಪರ್ ಜೊತೆಗೆ 23 ಇಂದ 24 ವರ್ಷದ ಕ್ವಶನ್ ಪೇಪರ್ ಜೊತೆಗೆ IAS ಕ್ವಶನ್ ಪೇಪರ್ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಫಾರ್ ಪ್ರಿಲಿಮ್ಸ್ IAS ಕ್ವಶನ್ ಪೇಪರ್ ನ ರೆಫರ್ ಮಾಡಿ, ಅದು ದಿಶಾ ಪಬ್ಲಿಕೇಶನ್. ನೆಕ್ಸ್ಟ್ ನಾನು ನಿಮಗೆ ಕೊಡೋದಾದ್ರೆ, ಪರ್ಸನಲ್ ಇನ್ಫಾರ್ಮೇಶನ್ ಕೊಡೋದಾದ್ರೆ, ನೀವೆಲ್ಲ ಕೇಳುವಂತ ಕ್ವಶನ್ ಏನಪ್ಪಾ ಅಂದ್ರೆ, ಸರ್ ದಿನಕ್ಕೆ ಎಷ್ಟು ಗಂಟೆ ಓದಿದ್ರೆ ನಾನು KS ಆಗ್ತೀನಿ. ಓಕೆ, ಸೊ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ನನ್ನ ಪರ್ಸನಲ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ನಂಬರ್ ಆಫ್ ಅವರ್ಸ್ ಕೇಳೋದಾದ್ರೆ ಡೈಲಿ 6 ರಿಂದ 7 ಗಂಟೆ ಓದ್ಕೊಂಡ್ರೆ ಸ್ಯಾಟಿಸ್ಫೈಡ್. ಓಕೆ, ಆದ್ರೆ ಕ್ವಾಲಿಟಿ ಸ್ಟಡಿ ಆಗಿರ್ಬೇಕು, ಕ್ವಾಂಟಿಟಿ ಸ್ಟಡಿ ಬೇಡ, ಕ್ವಾಲಿಟಿ ಆಗಿ ಸ್ಟಡಿ ಮಾಡಬೇಕು. 6 ರಿಂದ 7 ಗಂಟೆ ಸ್ಟಡಿ ಮಾಡ್ಕೊಳ್ರಿ. ಇನ್ನ 2 ಅವರ್ಸ್ ಬೇಕಾದ್ರೆ ನೋಟ್ಸ್ ಅಂಡ್ ರೈಟಿಂಗ್ ಪ್ರಾಕ್ಟೀಸ್. ಓಕೆ, ಇಷ್ಟು ಮಾಡ್ಕೊಳ್ಳಿ. 6 to 7 ಅವರ್ಸ್ ನೀವು ಯಾವ ಎಕ್ಸಾಮ್ IAS ಕೂಡ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ, ಆದ್ರೆ ಪ್ರತಿಯೊಂದು ಸತಿ ನೀವು ಓದ್ಬೇಕಾದ್ರೆ 1 ಗಂಟೆ ಓದ್ಬೇಕಾದ್ರೂ ನಿಮಗೆ ಅದು ಮನಸ್ಸಿಗೆ ಖುಷಿ ಆಗಿರ್ಬೇಕು. ನಾನು ಇವತ್ತು 15 ಗಂಟೆ ಓದಿದೆ ಅನ್ನೋ ಸಾಧನೆ ಅಲ್ಲ, 6 ಗಂಟೆಯಲ್ಲಿ ಓದಿದ್ರು ಕೂಡ ನಾನು ಬಹಳ ತಿಳ್ಕೊಂಡಿದ್ದೇನೆ ಅನ್ನೋದು ಸಾಧನೆ ಆಗಿರುತ್ತೆ. ಹಾಗಾದ್ರೆ ನೀವು ಕೇಳ್ತೀರಿ, ಸರ್ ಬೆಳಿಗ್ಗೆ ಓದ್ಲೋ ರಾತ್ರಿ ಓದ್ಲೋ, ಅದು ನಿಮಗೆ ಬಿಟ್ಟಿದ್ದು, ಅದು ಕೂಡ ನಾನು ಹೇಳಕ್ಕಾಗಲ್ಲ. ಒಬ್ಬೊಬ್ರು ಬೆಳಿಗ್ಗೆ ಓದ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ರಾತ್ರಿ 12 ಗಂಟೆ 1 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದು ನಿಮಗೆ ಬಿಟ್ಟಿರೋಂಥ ವಿಷಯ. ಆದ್ರೆ ನಾನು ಹೇಳ್ತಿರೋದೇನಂದ್ರೆ, ಒಂದು ದಿನಕ್ಕೆ 8 ಗಂಟೆ ಓದಕ್ ಸಾಧ್ಯನಾ ಅಂತ ಕೇಳಿದಾಗ ಬಹಳ ಸಿಂಪಲ್ ಆಗಿ ಓದ್ಬೋದು. ಏನಂದ್ರೆ, ನೀವು ಯಾವ್ದು ಟೆನ್ಷನ್ ತಗೊಳ್ಬೇಡಿ, ಆರಾಮಾಗಿ ಕೂಲ್ ಆಗಿ ಬೆಳಿಗ್ಗೆ 6 ಗಂಟೆಗೆ 5ವರೆಗೆ ಎದ್ದೊಳ್ರಿ. 5ವರೆಗೆ ಎದ್ದು 6 to 10, ಓಕೆ, ಅಲ್ಲಿ 4 ಅವರ್ಸ್ ಆಯ್ತು. ಆಮೇಲೆ ಮತ್ತೆ ಫುಲ್ ಗ್ಯಾಪ್ ಬಿಡ್ರಿ, ಆರಾಮಾಗಿರ್ರಿ. ಓಕೆ, ನ್ಯೂಸ್ ಪೇಪರ್ ಓದ್ಕೊಳ್ಳಿ, ಎಲ್ಲ ಮಾಡಿ. ಓಕೆ, ನೋಟ್ಸ್ ಬರ್ಕೊಳ್ಳಿ, ಏನಾದ್ರು ಬರ್ಕೊಳ್ಳೋದಿದ್ರೆ ನೋಟ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಈವ್ನಿಂಗ್ 6 to 10 ನೋಡ್ರಿ, 4 + 4 8 ತಾಸು ಆಯ್ತು. ಓಕೆ, ಸೊ ಬೇಕಾದಷ್ಟು ಓದ್ಬೋದು. KS ಮೇನ್ಸ್ ಕೂಡ ಕ್ಲಿಯರ್ ಮಾಡ್ಕೋಬಹುದು, ಯಾವುದೋ ತೊಂದರೆ ಇಲ್ಲದಂಗೆ ಕ್ಲಿಯರ್ ಮಾಡ್ಕೋಬಹುದು. FD ಆರಾಮಾಗುತ್ತೆ. ಹಾಗಾಗಿ ಬೆಳಿಗ್ಗೆ 6 to 10, ಈವ್ನಿಂಗ್ 6 to 10. ಓಕೆನಾ, ಸೊ ಇಷ್ಟು ಡೈಲಿ 8 ಅವರ್ಸ್ ಅಲ್ಲಿ ಆರಾಮಾಗುತ್ತೆ. ನೆಕ್ಸ್ಟ್ ಮಧ್ಯಾಹ್ನ 6 ರಿಂದ 10 ಓದ್ತೀರಿ. 10 ರಿಂದ ಮತ್ತೆ ಸಾಯಂಕಾಲ 6 ಗಂಟೆ ತನಕ ಫ್ರೀ ಇರುತ್ತೆ. ಅವಾಗ ನೀವು ಬೇಕಾದ್ರೆ ಫಿಲಮ್ ನೋಡ್ಕೊಳ್ರಿ. ಓಕೆ, ಸೈನ್ಸ್ ರಿಲೇಟೆಡ್ ಫಿಲಮ್ಗಳನ್ನ ನೋಡ್ರಿ, ಅಥವಾ ಬೇರೆ ಯಾವ್ದಾದ್ರು ಅಡ್ವೆಂಚರ್ ಫಿಲಮ್ಗಳನ್ನ ನೋಡ್ರಿ, ಅಥವಾ ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಕೇಳಬೇಕಂದ್ರೆ ಕೇಳ್ರಿ. ಇಲ್ಲ ಅಂದ್ರೆ ಸ್ವಲ್ಪ ರಿಕ್ರಿಯೇಷನ್, ಹೊರಗೆ ಹೋಗ್ಬರೋದು, ವಾಕಿಂಗ್ ಹೋಗ್ಬರೋದು. ಓಕೆ, ಇವನ್ನೆಲ್ಲ ಮಾಡ್ತಾ ಇರ್ರಿ. ಆಮೇಲೆ ಆಫ್ಟರ್ನೂನ್ ನೋಟ್ಸ್ ಮೇಕಿಂಗ್ ಮಾಡ್ರಿ, ಇಲ್ಲಾಂದ್ರೆ ಪೇಪರ್ ರೀಡಿಂಗ್ ಮಾಡ್ರಿ. ಓಕೆ, ಇಲ್ಲಾಂದ್ರೆ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ರಿ. ಸೊ ನೆನ್ಪಿಟ್ಕೊಂಡಿರಿ, ಪೇಪರ್ ರೀಡಿಂಗ್ ಅಂತ ಹೇಳಿದ್ರೆ ನೋಡ್ತು, ಪೇಪರ್ ಕಟ್ಟಿಂಗ್ ಅಂತ ಹೇಳಿಲ್ಲ. ನೀವು ಯಾವಾಗ ಪೇಪರ್ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಪೇಪರ್ ಗಳನ್ನ ಓದಲ್ಲ ಅಂತ ಅರ್ಥ ಅದು. ಓಕೆನಾ, ಹಾಗಾಗಿ ಆಫ್ಟರ್ನೂನ್ ಏನ್ ಮಾಡ್ರಿ, ನೋಟ್ಸ್ ಮಾಡ್ಕೊಳ್ರಿ, ಆಮೇಲೆ ಪೇಪರ್ ರೀಡಿಂಗ್ ಮಾಡ್ರಿ, ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಡಿ, ಆಮೇಲೆ ಕ್ವಶನ್ ಬ್ಯಾಂಕ್ ಗಳನ್ನ ಸಾಲ್ವ್ ಮಾಡ್ರಿ. ಓಕೆನಾ, ಸೊ ನೆಕ್ಸ್ಟ್ ಒನ್, ಅದೇ ರೀತಿ ಈ ಮಧ್ಯಾಹ್ನ ಏನಾದ್ರು ನಿಮ್ಗೆ ಏನಾದ್ರು ಟೈರ್ಡ್ ಆಯ್ತು, ನಿದ್ದೆ ಬರ್ತಾ ಇದೆ ಅಂದ್ರೆ ಮೆಂಟಲ್ ಎಬಿಲಿಟಿ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ರಿ. ಓಕೆನಾ, ಡೈಲಿ 30 minutes ಫಿಸಿಕಲ್ ಎಕ್ಸರ್ಸೈಸ್ ಅಂಡ್ ಮೆಡಿಟೇಷನ್. ಓಕೆ, 30 ನಿಮಿಷ ನೀವು ಫಿಸಿಕಲ್ ಎಕ್ಸರ್ಸೈಸ್ ಅಂದ್ರೆ ಒಂದು ಜಾಗಿಂಗ್ ಅಥವಾ ರನ್ನಿಂಗ್ ಆಗಿರ್ಬೋದು, ಆಮೇಲೆ ಮೆಡಿಟೇಷನ್. ಓಕೆ, ಜಾಗಿಂಗ್ ಫಿಸಿಕಲ್ ಎಕ್ಸರ್ಸೈಸ್ ಯಾವುದಕ್ಕೆ, ದೇಹಕ್ಕೆ. ಓಕೆ, ಮೆಡಿಟೇಷನ್ ಮೈಂಡಿಗೆ. ದೇಹ ಹಾಗೂ ಮೈಂಡಿಗೆ ಏನಾದರೂ ರಿಲೇಷನ್ ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಎಕ್ಸಾಮ್ ಕೂಡ ಬಹಳ ಈಸಿಯಾಗಿ ಹೋಗುತ್ತೆ. ಓಕೆನಾ, ಟೆನ್ಷನ್ ಮಾಡ್ಕೋಬೇಡಿ, ಏನೂ ಮಾಡ್ಕೋಬೇಡಿ, ಆರಾಮಾಗಿ ಎಕ್ಸರ್ಸೈಸ್ ಮಾಡಿ. ಓಕೆ, 30 minutes, ಆಮೇಲೆ ಮೆಡಿಟೇಷನ್ ಮಾಡಿ. ಓಕೆ, ಬ್ರೈನ್ ಕೂಡ ಹೆಲ್ತಿ ಆಗಿರುತ್ತೆ, ಬಾಡಿ ಕೂಡ ಹೆಲ್ತಿ ಆಗಿರುತ್ತೆ, ಜೊತೆಗೆ ಕರೆಕ್ಟ್ ಆಗಿ ಊಟ ಮಾಡಿ. ನೆಕ್ಸ್ಟ್, ಸ್ಟೆಪ್ಸ್ ಇನ್ ಸ್ಟಡಿಂಗ್. ಹಾಗಾದ್ರೆ ನಾವು ಓದ್ಲಿಕ್ಕೆ ಯಾವ್ದೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಬೇಕಂತ ಕೇಳಿದ್ರೆ ನೋಡಿ, ಸ್ಟೆಪ್ 1, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಸಿಲೆಬಸ್ ಗಳನ್ನ ನೀಟಾಗಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ಔಟ್ ತಕೊಂಡು ನೀಟಾಗಿ ಒಂದು 2-3 ಪ್ರಿಂಟ್ಔಟ್ ತಕೊಂಡು ಏನ್ ಮಾಡಬೇಕು, ಸಿಲೆಬಸ್ ಗಳನ್ನ ಪ್ರಿಲಿಮ್ಸ್ ಮೇನ್ಸ್ ಎರಡು ಕೂಡ ಸೈಮಲ್ಟೇನಿಯಸ್ ಆಗಿ ನೋಡ್ತಾ ಹೋಗ್ಬೇಕು. ಓಕೆ, ಒಂದು 10 days ಬರೀ ಸಿಲೆಬಸ್ ನ ನೀವು ಓದ್ಕೋಬೇಕು. ಓಕೆ, ಸಿಲೆಬಸ್ ಆದ್ಮೇಲೆ ನಂಗೆ ಸಿಲೆಬಸ್ ಗ್ರಿಪ್ ಇದೆ ಅಂದಾಗ ಸ್ಟೆಪ್ 2 ಏನಾಗಬೇಕು, KS ಪ್ರಿಪೇರ್ ಆಗ್ತಿದ್ದಾರೆ ಅಂದ್ರೆ KS ನ ಓಲ್ಡ್ ಕ್ವಶನ್ ಪೇಪರ್ ಹಾಗೂ ಅದೇ ರಿಲೇಟೆಡ್ IAS ಓಲ್ಡ್ ಕ್ವಶನ್ ಪೇಪರ್ ನ ಚೆಕ್ ಮಾಡ್ತಾ ಅನಾಲಿಸಿಸ್ ಮಾಡ್ತಾ ಬರಬೇಕು. ಏನ್ ಅನಾಲಿಸಿಸ್ ಅಂದ್ರೆ ಏನು? ಅನಾಲಿಸಿಸ್ ಅಂದ್ರೆ ಹಿಸ್ಟ್ರಿ, ಏನ್ಷಿಯಂಟ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾನೆ, ಮಾಡರ್ನ್ ಹಿಸ್ಟ್ರಿ ಎಷ್ಟು ಕ್ವಶನ್ಸ್ ಕೇಳ್ತಾನೆ, ಮೆಡಿವಲ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾನೆ, ಓಕೆ, ಇಂಡಿಯನ್ ಜಿಯೋಗ್ರಫಿ ಇಂದ ಎಷ್ಟು ಕ್ವಶನ್ಸ್ ಅರೈಸ್ ಮಾಡ್ತಾನೆ, ಕರೆಂಟ್ ಇವೆಂಟ್ಸ್ ಇಂದ ಎಷ್ಟು ಕ್ವಶನ್ ಅರೈಸ್ ಮಾಡ್ತಾನೆ, ಅವನ್ನೆಲ್ಲ ಒಂದು 15 days ಬರೀ ಅನಾಲಿಸಿಸ್ ಮಾಡಬೇಕು, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು.
ಓಕೆನಾ. ಅದನ್ನ ಹೇಳಿದ್ವಿ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಈಚ್ ಚಾಪ್ಟರ್ ವೇಟೇಜ್ ಗಳನ್ನ ನೋಡ್ಬೇಕು. ಯಾವ ಚಾಪ್ಟರ್ ನ ಇಂಪಾರ್ಟೆನ್ಸ್ ಕೊಟ್ರೆ ನನಗೆ ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟರ್ ನಾನು ಬಿಡಬೇಕು, ಸ್ಕಿಪ್ ಮಾಡಬೇಕು, ಅವೆಲ್ಲ ನಿಮ್ಗೆ ವೇಟೇಜ್ ಅಲ್ಲೇ ಗೊತ್ತಾಗುತ್ತೆ. ಮೂರನೇ ಸ್ಟೆಪ್ ಬಂದಾಗ ಸೆಲೆಕ್ಟಿಂಗ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇನ್ ಈಚ್ ಸಬ್ಜೆಕ್ಟ್. ಎಲ್ಲ ಒಂದು ಸಬ್ಜೆಕ್ಟ್ ಇರುತ್ತೆ, ಸೈನ್ಸ್ 30 ಚಾಪ್ಟರ್ ಇರುತ್ತೆ ಅಂತ ತಿಳ್ಕೊಡ್ರಿ, ಆ 30 ಚಾಪ್ಟರ್ ಇಂಪಾರ್ಟೆಂಟ್ ಆಗಿರಲ್ಲ. ಓಕೆ, ಅದ್ರ 15 to 16 ಚಾಪ್ಟರ್ ನೀವು KS ಅಲ್ಲಿ ಖಂಡಿತವಾಗಿ KS ಆಗಿ FD ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಆ 15 ಟಾಪಿಕ್ಸ್ ಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿ ಫಸ್ಟ್ ಮುಗಿಸ್ಕೊಂಡ್ಬಿಡ್ಬೇಕು. ಓಕೆ, ಮುಗಿಸ್ಕೊಂಡು ಒಳ್ಳೆ ನೋಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದ್ರೆ ಬೇರೆ ಚಾಪ್ಟರ್ ಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಸೆಲೆಕ್ಟಿಂಗ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಿಮ್ಗೆ ಅದು ಎಲ್ಲಿ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲ ಹೇಳಿದ್ದೀನಿ ನೋಡ್ರಿ, ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾರಲ್ಲ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಗಳಿಗೆ ನಾನು ಹೆಚ್ಚು ಒತ್ತು ಕೊಡ್ಬೇಕನ್ನೋದು ಅಲ್ಲಿ ಗೊತ್ತಾಗುತ್ತೆ. 4ನೇ ಸ್ಟೆಪ್ ಹೋದಾಗ ರೀಡ್ ಈಚ್ ಚಾಪ್ಟರ್ ಸ್ಲೋಲಿ. ಕೆಲವು ಬಿಡ್ತಾರೆ, ಓಕೆ ಒಂದು ಚಾಪ್ಟರ್ ತಗೊಂಡು ಓಕೆ ಇನ್ನೊಬ್ರ ಜೊತೆ ಕಾಂಪೀಟ್ ಮಾಡ್ತಾರೆ, ನಾನು 5 minutes ಅಲ್ಲಿ ಮುಗಿಸ್ತೀನಿ, ನಾನು 10 minutes ಅಲ್ಲಿ ಮುಗಿಸ್ತೀನಿ. ನನ್ನ ಫ್ರೆಂಡ್ಸ್ ಇದ್ರು ಜೋಗ್ರಫಿನ ರಾತ್ರಿ 10 ಗಂಟೆಗೆ ಕೂತ್ರೆ, ಫಸ್ಟ್ PUC ಬುಕ್ ರಾತ್ರಿ 10 ಗಂಟೆಗೆ ಕೂತ್ರೆ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಡೋರು. ಓಕೆ, ಈಗಲೂ ನನ್ನ ಫ್ರೆಂಡ್ಸ್ ಇದಾರೆ, ಅವ್ರು ಯಾವ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ, ಓಕೆ ಆಗ ಮುಗಿಸ್ತಾ ಇದ್ರು. ನಾನು ಮುಗಿಸಕ್ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನು ದಡ್ಡ ಅವನು ಬುದ್ಧಿವಂತ ಅಂತಲ್ಲ, ಅವನು ಜಸ್ಟ್ ಓದ್ತಾ ಇದ್ದ, ನಾನು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೆ. ಹಾಗಾಗಿ ನಂಗೆ ಬರೀ ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಂಗೆ 1 year ಆಯ್ತು. ಓಕೆ, ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಟೈಮ್ ತಗೊಳುತ್ತೆ. ನಾನು ಜಸ್ಟ್ ಓದ್ತಾ ಹೋಗ್ಬೇಕಂದ್ರೆ ನಿಮ್ಗೆ ಒಂದಿನದಲ್ಲೇ ಒಂದು ಬುಕ್ಸ್ ನ ಮುಗಿಸ್ಬೋದು. ಹಾಗಾಗಿ ಯಾವುದೇ ಚಾಪ್ಟರ್ ತಗೊಂಡಿದ್ರೆ, ಸಬ್ಜೆಕ್ಟ್ ತಗೊಂಡಿದ್ರೆ ಅಂದ್ರೆ ನೀಟಾಗಿ ನಿಧಾನಕ್ಕೆ ಲೈನ್ ಟು ಲೈನ್ ಓದ್ತಾ ಹೋಗ್ಬೇಕು. ಆಮೇಲೆ ಒಂದು ವರ್ಡ್ ಮೇಲೆ ಕಾನ್ಸಂಟ್ರೇಟ್ ಬಹಳ ಮಾಡಬೇಕು. ಓಕೆ, ಸೊ ಹಾಗಾಗಿ ಪ್ರತಿಯೊಂದು ಚಾಪ್ಟರ್ ಗಳನ್ನ ಸ್ಲೋ ಓದ್ತಾ ಹೋಗಿ. ಓಕೆ, ಇಫ್ ಪಾಸಿಬಲ್ ಮೇಕ್ ಶಾರ್ಟ್ ನೋಟ್ಸ್ ಅಂತ ಇದೆ. ಓಕೆ, ನೀವೇ ಒಂದು ನೋಟ್ಸ್ ಮಾಡ್ಕೊಬಿಡಿ, ನೀವೇ ಕ್ವಶನ್ ಗಳನ್ನ ಅರೈಸ್ ಮಾಡ್ಕೊಂಡು ನೀವೇ ಒಂದು ನೋಟ್ಸ್ ಮಾಡ್ಕೊಡಿ. ಎಕ್ಸಾಂಪಲ್, ಈಗ ನದಿಯ ಕಾರ್ಯದಲ್ಲಿ ಆಗುವಂತ ಭೂ ಸ್ವರೂಪಗಳು ಇರುತ್ತೆ. ಓಕೆ, ನೀವೇ ಕ್ವಶನ್ ಅರೈಸ್ ಮಾಡ್ಕೊಂಡು 10 marks ಅಂತ ಬರ್ಕೊಳ್ಳಿ. ಓಕೆ, ನದಿಯ ಕಾರ್ಯದಿಂದ ಆಗುವಂತ ಭೂ ಸ್ವರೂಪಗಳು 10 marks ನೀವೇ ಒಂದು ಕ್ವಶನ್ ಅರೈಸ್ ಮಾಡ್ಕೊಂಡು ನೀವು ಮೇನ್ಸ್ ಬರೀತಿದಾರ ಅಂತ ತಿಳ್ಕೊಂಡು ನೀವೇ ಅಲ್ಲಿ ಆನ್ಸರ್ ಬರೀರಿ. ಓಕೆ, ಒಂದು 10 marks ಅಂದ್ರೆ ಒಂದು 3 ಪೇಜ್ 4 ಪೇಜ್ ಆನ್ಸರ್ ಬರೀರಿ ವಿತ್ ಡೈಗ್ರಾಮ್ ಬರೀರಿ. ಓಕೆ, ಇವೆಲ್ಲ ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳಿದ್ರೆ ಇವೆಲ್ಲ ಫಸ್ಟ್ PUC ಬುಕ್ ಅಲ್ಲಿ ಇದೆ. ಓಕೆ, ಇದನ್ನ KS 2017 ಅಲ್ಲಿ ಕೇಳಿದ್ದೆ ಈ ಕ್ವಶನ್, ನದಿಗಳಿಂದ ಆಗುವಂತ ಭೂ ಸ್ವರೂಪಗಳು. ಓಕೆ, ಹಾಗೆ ನೀವೇ ಕ್ವಶನ್ ಗಳನ್ನ ಅರೈಸ್ ಮಾಡ್ಕೊಂಡು ನೀವೇ ಆನ್ಸರ್ ಗಳನ್ನ ಬರಿತಾ ಹೋಗ್ಬೋದು. ಓಕೆ, ಸೊ ನಾನು ಬರೀ FD ಓದ್ತಾ ಇದ್ದೀನಿ ಅಂತ ಏನ್ ತಿಳ್ಕೊಳ್ಸ್ಕೊಬಿಟ್ರೆ KS FD ಎಲ್ಲ ಸೈಮಲ್ಟೇನಿಯಸ್ ಓದ್ತಾ ಹೋಗ್ಬೋದು. ನೆಕ್ಸ್ಟ್ 5ನೇ ಸ್ಟೆಪ್ ಏನಪ್ಪಾ ಅಂದ್ರೆ ಎವ್ರಿ ಸಂಡೇ ದೇರ್ ಮಸ್ಟ್ ಬಿ ರಿವಿಷನ್ ಆಫ್ 1 week ಸ್ಟಡಿ ಅಟ್ ಲೀಸ್ಟ್ ಫಾರ್ 5 hours. ಓಕೆ, ಏನ್ ಮಾಡೋದು, ನಾ ಸೋಮವಾರ ಓದಿದ್ದೀನಿ, ಮಂಗಳವಾರ ಓದಿದ್ದೀನಿ, ಅಪ್ ಟು ಶನಿವಾರ ತನಕ ಎಲ್ಲ ಬಹಳ ಓದ್ಬಿಟ್ಟಿದ್ದೀನಿ, ಏನ್ ಮಾಡ್ಲಿ ಎಲ್ಲ ಮರ್ತೋಗ್ತಿದೆ ಅಂದ್ರೆ ಭಾನುವಾರ ಒಂದಿನ ಫ್ರೀ ಆಗಿರಿ. ಅದೇನು 6 ದಿನ ಓದಿರ್ತೀರಲ್ಲ 7ನೇ ದಿನ ಓಕೆ ಅವೆಲ್ಲ ರಿವಿಷನ್ ಮಾಡ್ತಾ ಬರ್ರಿ. ಅವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ನಾ ಎಲ್ಲ ಓದಿದ್ದೆಲ್ಲ ನೆನಪಿದೆ, ಅದು ಅವಾಗ ಎಲ್ಲ ನೆನಪಾಗುತ್ತೆ. ಓಕೆ, ಸೊ ಪ್ರತಿ ಭಾನುವಾರ ಏನ್ ಮಾಡ್ರಿ, ಒಂದು 5 hours ರಿವಿಷನ್ ಅಂತ ಹೇಳ್ರಿ. ಸರ್ ಇನ್ನು ಉಳಿದ ಟೈಮ್ ಏನ್ ಮಾಡೋಣ, ಇನ್ನು ಉಳಿದ ಟೈಮ್ ನೀವು ಏನ್ ಬೇಕಾದ್ರೂ ಮಾಡ್ರಿ, ಫಿಲಮ್ ನೋಡ್ರಿ. ಓಕೆ, ಅಂದ್ರೆ ತಂದೆ ತಾಯಿ ಜೊತೆ ಹರಟೆ ಹೊಡಿರಿ, ಅಣ್ಣ ತಮ್ಮನ ಜೊತೆ ಆಟ ಆಡ್ರಿ. ಓಕೆ, ಇನ್ ಕೆಲವೊಬ್ರು ತಂಗಿಯರು ಇರ್ತಾರೆ ತಲೆ ತಿನ್ನಕ್ಕೆ, ಅವ್ರ ಜೊತೆ ಆರಾಮಾಗಿರಿ. ಓಕೆನಾ. ಸೊ ನೆಕ್ಸ್ಟ್ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಡಸ್ ಅಂಡ್ ಡೋಂಟ್ಸ್. ಓಕೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾಡಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟ್. ಏನ್ ಮಾಡ್ಬೇಕು ಎಲ್ಲರೂ ಹೇಳ್ತಾರೆ, ಅದನ್ನ ಮಾಡಪ್ಪ, ಆ ಬುಕ್ ಓದಿ ಈ ಬುಕ್ ಓದಿ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಏನ್ ಮಾಡಬಾರ್ದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಏನ್ ಮಾಡ್ಬೇಕನ್ನೋದನ್ನ ಫಸ್ಟ್ ಹೇಳ್ತೀನಿ ನೋಡ್ರಿ. ಕಂಟಿನ್ಯೂಸ್ ಅಪ್ರೋಚ್ ಅಂಟಿಲ್ ಸಕ್ಸಸ್. ಓಕೆ, ನಾನು ಕೂಡ ಸ್ಟಾರ್ಟಿಂಗ್ ಕಾಂಪಿಟೇಟಿವ್ ಫೀಲ್ಡಿಗೆ ಹೋದಾಗ ನಾನೇನ್ ಮಾಡ್ತಿದ್ದೆ, ಕಂಟಿನ್ಯೂಸ್ ಅಪ್ರೋಚ್ ಇರಲಿಲ್ಲ. 3 ತಿಂಗಳು ಓದ್ತಿದ್ದೆ, 1 ತಿಂಗಳು ಮನೆಗೆ ಹೋಗ್ಬಿಡ್ತಿದ್ದೆ, ಏನೋ ಕೆಲಸ ಇದೆ ಅಂತ. ಓಕೆ, ಮನೆಗೆ ಹೋದನು ಬೇಗ ಬರ್ಬೇಕಾ, ಇಲ್ಲ 15 days ಗಟ್ಟಲೆ ಏನ್ ಮಾಡ್ತಿದ್ದೆ, ಹೊಲದಲ್ಲಿ ಆ ಕೆಲಸ ಈ ಕೆಲಸ ಏನಾದ್ರು ಒಂದು ಮಾಡ್ತಿದ್ವಿ. ಓಕೆ, ಹಾಗಾಗಿ ಆತರ ಮಾಡಕ್ ಹೋಗ್ಬೇಡಿ, ಕಂಟಿನ್ಯೂಸ್ ಅಪ್ರೋಚ್ ಇರಬೇಕು. ಓಕೆ, ಈ ಕೂತಿದ್ದೀರಾ ಅಂದ್ರೆ ಓಕೆ ಮನೆ ಬಗ್ಗೆ ಯೋಚನೆನೇ ಬರಬಾರ್ದು. ಕಂಟಿನ್ಯೂಸ್ ಆಗಿ ಯಾರು ಓದ್ತಾರಲ್ಲ ಅವರಿಗೆ ಸಕ್ಸಸ್ ಮಾತ್ರ ಕಟ್ಟಿಟ್ಟು ಗೊತ್ತಿ. ಓಕೆನಾ, ಹಾಗಾಗಿ ಕಂಟಿನ್ಯೂಸ್ ಅಪ್ರೋಚ್ ಅದು ನೀವು ಮಾಡ್ಲೇಬೇಕಾಗಿರೋದು. ಇನ್ನೊಂದು ಏನಪ್ಪಾ ಅಂದ್ರೆ 2ನೇ ಪಾಯಿಂಟ್, ರೀಡಿಂಗ್ ಬುಕ್ಸ್ ವಿಚ್ ಮ್ಯಾಚಸ್ ಯುವರ್ ಫ್ರೀಕ್ವೆನ್ಸಿ. ಸಾರಿ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಫ್ರೀಕ್ವೆನ್ಸಿ ಆಗ್ಬೇಕು. ಓಕೆ, ನಿಮಗೆ ಮ್ಯಾಚ್ ಆಗುವಂತ ಬುಕ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸ್ವಲ್ಪ ನೋಡ್ಕೊಳ್ಳಿ. ಫ್ರೀಕ್ವೆನ್ಸಿ ಅದು ಕಂಫರ್ಟೇಬಲ್ ಟು ಯು. ನೀವು ಯಾವ ಬುಕ್ ನೀವು ಇನ್ನೊಬ್ರನ್ನ ಕೇಳಿ ಅಥವಾ ನನ್ನನ್ನು ಕೇಳಿ ನೀವು ಬುಕ್ ಸೆಲೆಕ್ಟ್ ಮಾಡಕ್ಕಾಗಲ್ಲ. ನಾವೇನೋ ಹೇಳ್ತೀವಿ, ಇನ್ನೊಬ್ರು ಇನ್ನೊಂದು ಹೇಳ್ತಾರೆ. ಆದ್ರೆ ನೀವು ಅದನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ನಿಮಗೆ ಕೆಲವರಿಗೆ ಫ್ರಾನ್ಸ್ ದೊಡ್ಡದಿರ್ಬೇಕು, ಕೆಲವರಿಗೆ ಫ್ರಾನ್ಸ್ ಚಿಕ್ಕದಾಗಿರ್ಬೇಕು, ಕೆಲವರಿಗೆ ಈಸಿ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು, ಕೆಲವರಿಗೆ ಟಫ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು. ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮಗೆ ಯಾವ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೋ, ನಿಮ್ಮ ನಾಲೆಜ್ ಎಷ್ಟಿದೆಯೋ, ನಿಮ್ಮ ಬುದ್ಧಿ ಮಟ್ಟ ಎಷ್ಟಿದೆಯೋ ಆ ಒಂದು ಬುಕ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಓಕೆ, ನಾವೇನೋ ಹೇಳ್ತೀವಿ ಬುಕ್ ಮಾರ್ಕೆಟ್ ಅಲ್ಲಿ ಇವೆಲ್ಲ ಬುಕ್ಸ್ ಇದೆ ಅಂತ, ಅದು ನೀವು ಸೆಲೆಕ್ಟ್ ಮಾಡೋದು ಫೈನಲ್ ನಿಮಗೆ ಬಿಟ್ಟಿರೋದು. ಸ್ಲೋ ಟು ಫಾಸ್ಟ್ ರೀಡಿಂಗ್ ನೋಡಿ, ಸ್ಲೋ ಟು ಫಾಸ್ಟ್. ಆಗ್ಲೇ ನಾ ಸ್ಲೋ ಅಂತ ಹೇಳಿದೆ, ಈಗ ನಾನು ಫಾಸ್ಟ್ ಅಂತ ಹೇಳಿದೆ. ಸ್ಲೋ ಟು ಫಾಸ್ಟ್ ಅಂದ್ರೆ ಈಗ ಸ್ಟಾರ್ಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ನೀವು ಏನೇ ಬುಕ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಆ ಪಾಠಗಳನ್ನ ನಿಧಾನಕ್ಕೆ ಓದ್ತಾ ಹೋಗ್ಬೇಕು. ಓಕೆನಾ, ಯಾಕಂದ್ರೆ ಅರ್ಥ ಆಗ್ಬೇಕಲ್ಲ, ನಿಧಾನಕ್ಕೆ ಓದ್ತಾ ಹೋಗ್ಬೇಕು. ಸೆಕೆಂಡ್ ಟೈಮ್ ರಿವಿಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಫಾಸ್ಟ್ ಆಗ್ಬೇಕು. ಅದೇ ಬುಕ್ ಅನ್ನ 3ನೇ ಸತಿ ರಿವಿಷನ್ ಮಾಡಿದ್ರೆ ಇನ್ನೂ ಕೂಡ ಫಾಸ್ಟ್ ಆಗ್ಬೇಕು. ಹಾಗಾದ್ರೆ ಇದರ ಅರ್ಥ ಏನು, ಒಂದು ಬುಕ್ ಅನ್ನ 3 ಸತಿ ಆದ್ರೂ ಮುಗಿಸ್ಲೇಬೇಕಾಗುತ್ತೆ. ಆ 3 ಸತಿ ಮುಗಿಸ್ಬೇಕಾದ್ರೂ ಒಂದೊಂದು ಸ್ಟೆಪ್ ಅಲ್ಲಿ ಫಾಸ್ಟ್ ಏನಾಗ್ತಾ ಇರ್ಬೇಕು, ವೇಗವಾಗಿ ಹೆಚ್ಚಾಗ್ತಾ ಹೋಗ್ಬೇಕು. ಓಕೆ, ಹೆಚ್ಚಾಗ್ತಾ ಹೋಗ್ಬೇಕು. ಸೊ ಎಕ್ಸಾಂಪಲ್ ಗಂಗಾಧರ್ ಬುಕ್. ಓಕೆ, ಗಂಗಾಧರ್ ಬುಕ್ ಓದ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಅಲ್ಲಿ ಏನಾಗುತ್ತೆ, ಫಸ್ಟ್ ಟೈಮ್ ಓದ್ಬೇಕಾದ್ರೆ ಒಂದು 1 ಮಂತ್ ಅಥವಾ 1.5 2 ಮಂತ್ಸ್ ಹೋಗುತ್ತೆ. ಬರ್ತಾ ಏನಾಗುತ್ತೆ, ಆ 60 ಡೇಸ್ ಇರುವಂತದ್ದು 30 ಡೇಸ್ ರೆಡ್ಯೂಸ್ ಮಾಡ್ಕೋಬೇಕು. 30 ಡೇಸ್ ಏನ್ ಮಾಡಬೇಕು, ಥರ್ಡ್ ಟೈಮ್ ರಿವಿಷನ್ ಮಾಡ್ಬೇಕಾದ್ರೆ 15 ಡೇಸ್ ರೆಡ್ಯೂಸ್ ಮಾಡ್ಕೋಬೇಕು. ಅಂದ್ರೆ ಸ್ಪೀಡ್ ಆಗ್ಬೇಕು. ಓಕೆ, ಸ್ಪೀಡ್ ಆದ್ಮೇಲೆ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಆ ಇಡೀ ಬುಕ್ ಅನ್ನ 2 to 3 ಡೇಸ್ ಅಲ್ಲಿ ಮುಗಿಸಂಗಿರ್ಬೇಕು, ರಿವಿಷನ್ ಮಾಡಂಗಿರ್ಬೇಕು. ಓಕೆ, ಹಾಗಾಗಿ ಸ್ಲೋ ಇಂದ ಫಾಸ್ಟ್ ಕಡೆ ಹೋಗ್ಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, 1 ನ್ಯೂಸ್ ಪೇಪರ್, 1 ವೆಬ್ಸೈಟ್. ಕೆಲವು ಬಿಡ್ತಾರೆ GK ಸೀರೀಸ್ ಬೇಕು, GK ಟುಡೇ ಬೇಕು, ಆ ವೆಬ್ಸೈಟ್ ಈ ವೆಬ್ಸೈಟ್ 120 ವೆಬ್ಸೈಟ್ ಗಳನ್ನ ಮಾಡ್ತಾರೆ. IAS ಅದು ಚೆನ್ನಾಗಿದೆ, KS ಇದು ಚೆನ್ನಾಗಿದೆ, FD ಇದು ಚೆನ್ನಾಗಿದೆ, ಏನೆಲ್ಲ ಎಲ್ಲಾ ವೆಬ್ಸೈಟ್ ಒಂದೇ ಇರುತ್ತೆ ವಿಷಯಗಳು. ಓಕೆ, ನಿಮಗೆ ಯಾವ್ದು, ಅದು ಕೂಡ ಅಷ್ಟೇ, ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೋ ಆ ನ್ಯೂಸ್ ಪೇಪರ್ ಓದ್ಕೊಡ್ರಿ. ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೋ ಆ ವೆಬ್ಸೈಟ್, ಒಂದೇ ವೆಬ್ಸೈಟ್ ಫಾಲೋ ಮಾಡಿ. ಒಂದು ಯೂಟ್ಯೂಬ್ ಚಾನಲ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಒಂದು ಯೂಟ್ಯೂಬ್ ಚಾನಲ್ ನ ನೀವು ರೆಫರ್ ಮಾಡಬಹುದು. ತುಂಬಾ ಆ ಚಾನಲ್ ಸಬ್ಸ್ಕ್ರೈಬ್ ಆದ, ಈ ಚಾನಲ್ ಸಬ್ಸ್ಕ್ರೈಬ್ ಆದ, ಏನ್ ಮಾಡಕ್ ಹೋಗ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ನೋಡ್ರಿ, ಒಂದು ನ್ಯೂಸ್ ಪೇಪರ್ ಹಾಗೂ ಒಂದು ವೆಬ್ಸೈಟ್. ಓಕೆ, ಕಂಟಿನ್ಯೂಸ್ ಆಗಿ ಅಪ್ರೋಚ್ ಮಾಡ್ರಿ, ಅಂತ ಎಕ್ಸಾಮ್ ಕೂಡ ಕ್ಲಿಯರ್ ಆಗ್ಲೇಬೇಕು. ರಿವಿಷನ್ ಮಸ್ಟ್ ಅಂಡ್ ಶುಡ್, ಇದಿಲ್ಲ ಅಂದ್ರೆ ವೇಸ್ಟ್. ನೀವೇನೇ ಓದಿದ್ರು ಕೂಡ ವೇಸ್ಟ್. ನಾ ಹೇಳಿದ್ನಲ್ಲ, ಯಾವ ರಿವಿಷನ್ ಮಾಡ್ಬೇಕಂತ 6 ದಿನ ಓದಿರೋದನ್ನ ಭಾನುವಾರ ರಿವಿಷನ್ ಮಾಡ್ಬೇಕು. ಎಕ್ಸಾಮ್ ಇನ್ನೇನು ಹಾಲ್ ಟಿಕೆಟ್ ಬಿಡ್ತಾನಲ್ಲ ಅಲ್ಲಿಂದ ಕಂಪ್ಲೀಟ್ ಕೇವಲ ರಿವಿಷನ್ ಆಗಿರ್ಬೇಕು. ಓಕೆ, ಅಂದ್ರೆ ಎಕ್ಸಾಮ್ ಇದೆ ಅಂದ್ರೆ ಲಾಸ್ಟ್ 10 ಡೇಸ್, ಓಕೆ 15 ಡೇಸ್ ಕಂಪ್ಲೀಟ್ ರಿವಿಷನ್ ಆಗಿರ್ಬೇಕು. ಓಕೆನಾ, ಸೊ ರಿವಿಷನ್ ಮಸ್ಟ್ ಅಂಡ್ ಶುಡ್. ರೆಸ್ಟ್ ಫಾರ್ ಬ್ರೈನ್ ಇಸ್ ನೆಸೆಸರಿ. ಎಕ್ಸಾಮ್ ಬರೀತಿದಾರ ಅಂದ್ರೆ ಅಟ್ಲೀಸ್ಟ್ 8 ಗಂಟೆ ಮಲಗಬೇಕು. ಐನ್ಸ್ಟೈನ್ 10 ಅವರ್ಸ್ ಮಲಗ್ತಿದ್ರು. ಓಕೆನಾ, ಯಾವ್ದೇ ತಗೊಳ್ರಿ. ಓಕೆ, ಟೆಸ್ಲಾ ಅಂತ ವಿಜ್ಞಾನಿ, ಆತ ಕೂಡ 8 to 10 ಅವರ್ಸ್ ಮಲಗ್ತಿದ್ದ. ಐನ್ಸ್ಟೈನ್ 10 ಅವರ್ಸ್ ಮಲಗ್ತಿದ್ದಕ್ಕೆ ಆತನ ಬ್ರೈನ್ ಅಷ್ಟು ಶಾರ್ಪ್ ಇರೋದು. ನೀವು ಯಾವಾಗ ಮಲಗತ್ನ ಕಮ್ಮಿ ಮಾಡ್ತಾ ಹೋಗ್ತಾರೋ, ಯಾವಾಗ ನಿದ್ದೆ ಕಮ್ಮಿ ಆಗುತ್ತೋ ಬ್ರೈನಿಗೆ ರೆಸ್ಟ್ ಸಿಗಲ್ಲ. ಯಾವಾಗ ರೆಸ್ಟ್ ಸಿಗಲ್ಲೋ ಬ್ರೈನ್ ಇಂದ ಮೆಮೊರಿ ಪವರ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಮಿನಿಮಮ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ನೀವು ಓದ್ತಾ ಇದ್ದೀರಂದ್ರೆ ಮಿನಿಮಮ್ 8 ಗಂಟೆ ಮಲಗಲೇಬೇಕಾಗುತ್ತೆ. ಓಕೆ, ನಾನು ಕಟ್ ಮಾಡ್ತಿದ್ದೆ ಅಂದ್ರೆ ರಾತ್ರಿ 7 ಅವರ್ಸ್ ಮಲಗ್ತಿದ್ದೆ, 6 to 7 ಅವರ್ಸ್ ಮಲಗ್ತಿದ್ದೆ, ಮಧ್ಯಾಹ್ನ 2 ಅವರ್ಸ್ ಮಲಗ್ತಿದ್ದೆ. ಓಕೆ, ಇಲ್ಲ ಅಂದ್ರೆ ನನಗೆ ಫುಲ್ ಡೇ ಏನಾದ್ರೂ ಸ್ಟ್ರೈನ್ ಆಗಿತ್ತು ಅಂದ್ರೆ ಫುಲ್ ಡೇ ಮಲಗ್ಬಿಡ್ತಿದ್ದೆ. ಓಕೆನಾ, ಹಾಗಾಗಿ ಸೊ ಬ್ರೈನಿಗೆ ರೆಸ್ಟ್ ಬೇಕು. 8 ಗಂಟೆ ನೀವು ಮಲಗಲೇಬೇಕಾಗುತ್ತೆ. ಓಕೆ, ನಾನು ಕೂಡ 7+2 ಅಂದ್ರೆ 8 to 9 ಅವರ್ಸ್ ಮಲಗ್ತಾ ಇದ್ದೆ. ಲಾಸ್ಟ್ ಒನ್, ವಾಚಿಂಗ್ ಮೂವೀಸ್ ಅಂಡ್ ರಿಕ್ರಿಯೇಷನ್. ಅಂದ್ರೆ ನನಗೆ ಮೂವೀಸ್ ಇಷ್ಟ, ಅದಕ್ಕೆ ನಾನು ಹಾಕಿದ್ದೀನಿ. ಓಕೆ, ನಿಮ್ಗೆ ಏನ್ ಇಷ್ಟ ಅದು ಮಾಡಬಹುದು. ಓಕೆ, ನನಗೆ ಕೆಲವೊಬ್ರು ಇರುತ್ತೆ, ನನಗೆ ಸ್ವೀಟ್ ತಿಂದಾಗ ಬಹಳ ತಲೆ ಓಡುತ್ತೆ. ಓಕೆ, ಹಾಗಾಗಿ ನಾನು ರೆಗ್ಯುಲರ್ ಆಗಿ ಸ್ವೀಟ್ ಗಳನ್ನ ಮಾರ್ಕೆಟ್ ತಂದು ತಿಂತಾ ಇದ್ದೆ. ಸ್ವೀಟ್ ತಿಂದಷ್ಟು ಬ್ರೈನ್ ಏನಾಗುತ್ತೆ, ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವೀಟ್ ಕೂಡ ಬಹಳ ಇಂಪಾರ್ಟೆಂಟ್. ನನಗೆ ಅದು ಒಂದು ಪಾರ್ಟ್ ಆಫ್ ಸ್ಟಡಿ ಆಗಿತ್ತು. ಓಕೆ, ಸ್ವೀಟ್ಸ್ ಗಳನ್ನ ತಿನ್ನೋದು. ಇಲ್ಲ, ಮೂವೀಸ್ ಗಳನ್ನಂತೂ ಬಹಳ ಮೂವೀಸ್ ನೋಡ್ತಾ ಇದ್ದೆ, ಥಿಯೇಟರ್ ಅಲ್ಲಿ ಕೂಡ ನೋಡ್ತಾ ಇದ್ದೆ. ನಾನು ಒಂದ್ಸತಿ ಬೆಳಿಗ್ಗೆ ಮೂವೀಸ್ ನೋಡ್ಲಿಕ್ಕೆ ಹೋದ್ರೆ ಕಂಟಿನ್ಯೂಸ್ 3 ಶೋಗಳನ್ನು ನೋಡ್ಕೊಂಡ್ ಬರ್ತಿದ್ದೆ. ಓಕೆ, ಹಾಗಾಗಿ ನಾನು ಮೈಂಡ್ ಅನ್ನ ಫ್ರೀ ಆಗಿಬಿಡ್ತಾ ಇದ್ದೆ. ಓಕೆ, ಅಂದ್ರೆ ಅಟ್ಲೀಸ್ಟ್ ಸಂಡೇ ಆದ್ರೂ ಮೈಂಡ್ ಏನಾಗಿರ್ಬೇಕು, ಫ್ರೀ ಇರಬೇಕು. ಆಮೇಲೆ ರೆಕ್ರಿಯೇಷನ್ ಹೇಳಿದ್ನಲ್ಲ, ನಿಮ್ಗೆ ಇದೇ ಮೂವೀಸ್ ನೋಡ್ಬೇಕಂತೇನಲ್ಲ, ಕೆಲವರಿಗೆ ಮೂವೀಸ್ ಇಷ್ಟ ಆಗಲ್ಲ. ಓಕೆ, ಇನ್ನು ಬೇರೆ ನಿಮ್ಗೆ ಏನ್ ಇಷ್ಟ, ಕ್ರಿಕೆಟ್ ಆಟ ಆಡೋದಾಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಬಟ್ ಫ್ರೀ ಆಗಿರ್ಬೇಕು. ನೆಕ್ಸ್ಟ್, ಇದು ಬಹಳ ಇಂಪಾರ್ಟೆಂಟ್, ಡೋಂಟ್ಸ್. ಯಾವ್ದನ್ನ ಮಾಡಬಾರ್ದು ಅಂದ್ರೆ ಎಕ್ಸೆಸಿವ್ ರೀಡಿಂಗ್. ತುಂಬಾ ಓದಿದೆ. ಓಕೆ, ಯಾವ್ದೊಂದು ಎಕ್ಸಾಂಪಲ್, ಒಂದು ಮೆಡಿವಲ್ ಹಿಸ್ಟ್ರಿ 5 ಬುಕ್ಸ್ ಓದೋದು. ಓಕೆ, ಅವ್ರು ಹೇಳಿರೋ ಒಂದು ಬುಕ್ ಓದೋದು. ಓಕೆ, ಇನ್ನೊಬ್ರು ಯಾರೋ ಹೇಳಿದ್ರೆ ಅಲ್ಲೊಂದು ಬುಕ್ ಓದೋದು. ಒಂದೇ ಚಾಪ್ಟರ್ಗೆ 5 ಬುಕ್ಗಳನ್ನ ರೆಫರ್ ಮಾಡೋದು ಮಾತ್ರ ಅವಾಯ್ಡ್ ಮಾಡಬೇಕು. ಅನ್ನೆಸೆಸರಿ ಚಾಪ್ಟರ್ಸ್ ಅಂಡ್ ಓವರ್ಲೋಡಿಂಗ್ ದ ನೋಟ್ಸ್. ಓಕೆ, ಯಾವ್ದೋ ಚಾಪ್ಟರ್ ಬೇಡ ಆಗಿರಲ್ಲ. ಓಕೆ, ಅದನ್ನ ಓದಿದ್ರು ಕೂಡ ಅದು ವೇಸ್ಟ್, ಕ್ವಶನ್ಸೇ ಬರಲ್ಲ, ಅರೈಸ್ ಆಗಲ್ಲ. ಆ ಚಾಪ್ಟರ್ ಗಳನ್ನ ಡ್ರಾಪ್ ಮಾಡಬೇಕು. ಓಕೆ, ಅನ್ನೆಸೆಸರಿ ಚಾಪ್ಟರ್ ಗಳನ್ನ ಡ್ರಾಪ್ ಮಾಡಬೇಕು. ಆಮೇಲೆ ನೋಟ್ಸ್ ಅಲ್ಲಿ ಓಕೆ ಪಾಯಿಂಟ್ಸ್ ಬಹಳ ಸಂಕ್ಷಿಪ್ತವಾಗಿರ್ಬೇಕು, ಸಿಂಪಲ್ ಆಗಿರ್ಬೇಕು. ತುಂಬಾ ಪಾಯಿಂಟ್ಸ್ ಆಡ್ ಮಾಡಿದ್ರೆ ನೋಟ್ಸ್ ಆಗಲ್ಲ, ಮತ್ತೆ ಟೆಕ್ಸ್ಟ್ ಬುಕ್ ಆಗುತ್ತೆ. ಸೊ ಓವರ್ಲೋಡಿಂಗ್ ದ ನೋಟ್ಸ್ ನ ಓವರ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಒಂದು 15 ಡೇಸ್ ಅಲ್ಲಿ ನೀವು 1 ವರ್ಷದ ಪ್ರಿಪರೇಷನ್ 15 ಡೇಸ್ ಅಲ್ಲಿ ಮುಗಿಯಂಗಿರ್ಬೇಕು. ಆ ರೀತಿ ಚಿಕ್ಕದಾಗಿ ನೋಟ್ಸ್ ಮಾಡ್ಕೊಳ್ಳಿ. ಥಿಂಕಿಂಗ್ ಅಬೌಟ್ ಯುವರ್ ಫೇಲ್ಯೂರ್ ಅಂಡ್ ಸಕ್ಸಸ್.
ಓಕೆ, ತುಂಬಾ ಜನ ಇರ್ತಾರೆ ಇನ್ನು KS ಬರೆಯಕ್ ಹೋಗಿರ್ತಾರೆ, DOS ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, $3 ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, PS ರೆಡಿ ಆಗ್ಬೇಕಂತ ಹೋಗ್ತಾರೆ, PS $1 ಬಗ್ಗೆ ಯೋಚನೆ ಮಾಡ್ತಾರೆ. ಗೋಲ್ ಇರಬಾರ್ದು ಅಂತ ಹೇಳ್ತಿಲ್ಲ. ಓಕೆ, ಸಕ್ಸಸ್ ಆರ್ ಫೇಲ್ ನಿಮ್ಮ ವರ್ಕ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಓಕೆ, ಅದ್ರ ಬಗ್ಗೆ ಡ್ರೀಮ್ ಮಾಡ್ಕೊಂಡು ಕುಂತ್ರೆ ವರ್ಕ್ ಆಗಲ್ಲ. ಸೊ ಆ ಡ್ರೀಮ್ ಇದೆ, ಸೊ ಅಚೀವ್ ಮಾಡ್ಬೇಕಂದ್ರೆ ನೀವು ಕ್ವಾಲಿಟಿಯಾಗಿ ವರ್ಕ್ ಮಾಡಬೇಕು. ಸೊ ಹಾಗಾಗಿ ಫ್ಯೂಚರ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡ್ ಹೋಗ್ಬಿಡ್ರಿ. ಅದು ಫೇಲ್ಯೂರ್ ಆದ್ರಾಗ್ಲಿ ಸಕ್ಸಸ್ ಆದ್ರಾಗ್ಲಿ. ಓಕೆ, ಸೊ ನೀವ್ ಏನ್ ಮಾಡ್ಬೇಕು, ಜಸ್ಟ್ ವರ್ಕ್ ಇನ್ ದ ರೈಟ್ ಪಾತ್. ಓಕೆ, ಸರಿಯಾದ ದಾರಿಯಲ್ಲಿ ನೀವು ವರ್ಕ್ ಮಾಡ್ತಾ ಹೋಗ್ರಿ. ಓಕೆ, ಸರಿಯಾದ ದಾರಿಯಲ್ಲಿ ವರ್ಕ್ ಮಾಡಿದ್ರೆ ನೀವು ಅನ್ಕೊಂಡಿರುವಂತ ಗೋಲ್ ರೀಚ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇರಲ್ಲ. ಓಕೆ, ಆರಾಮಾಗಿ ರೀಚ್ ಆಗ್ಬೋದು. ನೆಗೆಟಿವ್ ಥಾಟ್ಸ್. ಓಕೆ, ನೆಗೆಟಿವ್ ಥಾಟ್ಸ್ ಅಂದ್ರೆ ಏನೆಲ್ಲ ಬರುತ್ತೆ? ಅಯ್ಯೋ, ನಾನು ಎಕ್ಸಾಮ್ ಫೇಲ್ ಆದ್ರೆ ನಮ್ಮ ಅಪ್ಪ ಬೈಬೋದು, ಮನೆಯಿಂದ ಹೊರಗೆ ಹಾಕ್ಬೋದು, ಅಕ್ಕಪಕ್ಕ ಮನೆಯವ್ರು ನಗ್ಬೋದು, ಫ್ರೆಂಡ್ಸ್ ನಗ್ಬೋದು, ಇವೆಲ್ಲ ಬಿಟ್ಟು ಬಿಡ್ರಿ. ಓಕೆ, ಈ ಕೊರೋನಾ ಬಂದ್ಮೇಲೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಯಾರಿಗೆ ಗೊತ್ತಿತ್ತು ಕೊರೋನಾ ಬರುತ್ತಂತ? ಸೊ ನಾವು ಮುಂಚೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಮುಂದೆ ಕೊರೋನಾ ಬರುತ್ತೆ ಈಗಲೇ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಮುಂದೆ ಏನಾಗುತ್ತೆ ಮುಂದಕ್ಕೆ ಬಿಡೋಣ, ಫೇಲ್ಯೂರ್ ಸಕ್ಸಸ್. ಓಕೆನಾ? ಹಾಗಾಗಿ ನಾವು ನೆಗೆಟಿವ್ ಥಾಟ್ ಮಾಡೋದು ಬೇಡ. ಈಗೇನು ಓದ್ತಾ ಇದ್ರಲ್ಲ ಚೆನ್ನಾಗಿ ಓದ್ಕೊಳ್ಳಿ, ಪಾಸಿಟಿವ್ ಆಗಿರ್ರಿ. ಓಕೆ, ಇನ್ನೊಬ್ರಿಗೆ ಬೇಜಾರು ಮಾಡಕ್ ಹೋಗ್ಬೇಡ್ರಿ, ನೀವು ನಗ್ತಾ ಇರ್ರಿ, ಇನ್ನೊಬ್ರನ್ನ ನಗ್ತಾ ಇರಂಗ್ ಮಾಡ್ರಿ. ಓಕೆ, ನೆಗೆಟಿವ್ ಥಾಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಾಟ್ ಟು ಹಿಯರ್ ರೂಮರ್ಸ್ ಅಬೌಟ್ ಎಕ್ಸಾಮ್, ಬ್ರಾಕೆಟ್ ಅಲ್ಲಿ ಅಬೌಟ್ ಎಕ್ಸಾಮ್ ಅಂತ ಹಾಕಿದ್ದೀನಿ. ತುಂಬಾ ಜನ ಬರ್ತಾರೆ ನಿಮ್ಮ ಹತ್ರ, ನೀವು ಓದ್ತಾ ಇರ್ತೀರಿ, ಬಹಳ ಚೆನ್ನಾಗಿ ಓದ್ತಾ ಇರ್ತೀರಿ. ಅವ್ರು ಬಂದು ಏನ್ ಮಾಡ್ತಾರೆ, ನಿಮ್ಮ ಹತ್ರ ಹೇಳ್ತಾರೆ, KS ಎಕ್ಸಾಮ್ ಮುಂದಕ್ಕೆ ಹೋಯ್ತು, FD ಎಕ್ಸಾಮ್ ಮುಂದಕ್ಕೆ ಹೋಯ್ತು. ಓಕೆ, ನಾಳೆನೆ KS ಎಕ್ಸಾಮ್ ಅಂತೆ, ನಾಳೆನೆ FD ಎಕ್ಸಾಮ್ ಅಂತೆ. ತಲೆ ಕೆಡ್ಸ್ಕೊಂಡ್ ಹೋಗ್ಬಿಡ್ರಿ. ಓಕೆ, ಅಧಿಕೃತವಾದಂತ ವೆಬ್ಸೈಟ್ ಅಲ್ಲಿ ಎಕ್ಸಾಮ್ ಡೇಟ್ ಗಳನ್ನ ಬಿಡುಗಡೆ ಮಾಡ್ತಾರೆ. ಅಲ್ಲಿ ತನಕ ಯಾರನ್ನ ನಂಬಕ್ ಹೋಗ್ಬೇಡ್ರಿ. ನೀವು ಜಸ್ಟ್ ಏನ್ ಮಾಡ್ಬೇಕು, ಓದ್ತಾ ಹೋಗ್ಬೇಕು. ಈ ತರ ರೂಮರ್ಸ್ ಗಳು, ಓಕೆ, ಎಕ್ಸಾಮ್ ಕ್ಯಾನ್ಸಲ್ ಆಯ್ತಂತೆ, ಎಕ್ಸಾಮ್ ಕಾಲ್ ಮಾಡ್ತಾನಂತೆ, 3,000 ಪೋಸ್ಟ್ ಕಾಲ್ ಮಾಡ್ತಾನಂತೆ, ಇವೆಲ್ಲ ಅಧಿಕೃತ ವೆಬ್ಸೈಟ್ ಅಲ್ಲಿ ನೋಡ್ತಂಕ ಯಾರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ನೀವು ಪ್ರಿಪೇರ್ ಆಗೋದ್ ಮಾತ್ರ ಬಿಡಕ್ ಹೋಗ್ಬೇಡ್ರಿ. ಅಕಸ್ಮಾತ್ ಯಾವ್ದಾದ್ರು ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಅಂತ ತಿಳ್ಕೊಡ್ರಿ, ಪ್ರಿಪರೇಷನ್ ಮಾತ್ರ ಬಿಡ್ಬೇಡ್ರಿ. ಯಾಕಂದ್ರೆ ಒಂದ್ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನೊಂದು ಎಕ್ಸಾಮ್ ಹೆಲ್ಪ್ ಆಗೇ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾನು ನಿಮ್ಗೆ ಒತ್ತಿ ಹೇಳ್ತೀನಿ, ರೂಮರ್ಸ್ ಗಳನ್ನ ನೀವು ಕೇಳಿದಷ್ಟು ನೀವೇನಾಗುತ್ತೆ, ನೆಗೆಟಿವ್ ಥಾಟ್ ಆಗ್ತಾ ಹೋಗುತ್ತೆ. ಬಿಡು, ನಾಳೆ ಓದಿದ್ರಾಯ್ತು, ನಾಳೆ ಓದಿದ್ರಾಯ್ತು. ಹಾಗಾಗಿ ಯಾವುದೇ ಎಕ್ಸಾಮ್ ಸಂಬಂಧಪಟ್ಟಂತೆ, ನಿಮ್ಮ ಲೈಫ್ ಸಂಬಂಧಪಟ್ಟಂತೆ ಯಾವುದೇ ರೂಮರ್ಸ್ ಗಳನ್ನ ಕೇಳಕ್ ಹೋಗ್ಬೇಡ್ರಿ. ನಮಗೆ ಧಾರವಾಡದಲ್ಲಿ ಕೇಳಿ ಸಾಕಾಯ್ತು, ಅದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ಅದು ಬರುತ್ತಂತೆ, ಇದು ಬರುತ್ತಂತೆ, ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಾರಂತೆ. ಇವೆಲ್ಲ ಏನು ಕೇಳಕ್ ಹೋಗ್ಬೇಡ್ರಿ. ಆರಾಮಾಗಿರಿ. ನೀವೇನ್ ಓದ್ತಾ ಇದ್ದೀರಲ್ಲ 6 to 7 hours, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ರಿ. ಓಕೆನಾ? ಲಾಸ್ಟ್ ಒನ್, ಓವರ್ ನೈಟ್ ರೀಡಿಂಗ್. ಓಕೆ, ಇದು ಮಾತ್ರ ಬೇಡವೇ ಬೇಡ. ರಾತ್ರಿ 12 ಗಂಟೆ ಓಕೆ, ಓವರ್ ನೈಟ್ ರೀಡಿಂಗ್ ಅಂತ 2 ಗಂಟೆ 3 ಗಂಟೆ, ಕೆಲವೊಬ್ರು 4 ಗಂಟೆ ತನಕ ಓದ್ತಾರೆ. ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಓಕೆ, ನಾ ಹೇಳಿದ್ದೀನಿ ಮೊದಲೇ, ಬ್ರೈನಿಗೆ ಆದಷ್ಟು ರೆಸ್ಟ್ ಇರಬೇಕು. ಇದೊಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಯಾವ್ದೆಲ್ಲ KS ಬುಕ್ಸ್ ನೋಡ್ಕೋಬೇಕು. ಓಕೆ, ಒಬ್ಬೊಬ್ರು ಅಂತ ಹೇಳ್ತಾರೆ ಬಿಡ್ರಿ, ಅದು ನಿಮಗೆ ಬಿಟ್ಟಿರುವಂತದ್ದು. ಕೆಲವರು ಹೇಳ್ತಾರೆ ಏನ್ಷಿಯಂಟ್ ಹಿಸ್ಟ್ರಿಗೆ KN ಓದು, ಸದಾಶಿವ ಓದು ಅಂತ. ಓಕೆ, ಆಮೇಲೆ KS ಓಕೆ ಓದೋಣ, ಟೈಮ್ ಇರುತ್ತೆ ಓದೋಣ. ಸರಿ, SDFDಗೂ KN ಸದಾಶಿವ ಓದ್ಬೇಕಂತ ಕೇಳ್ತಾರೆ ತುಂಬಾ ಜನ. ಅದು ನಿಮಗೆ ಬಿಟ್ಟಿರೋದು. ಬುಕ್ಸ್ ನೋಡಿದ್ರೆ ತುಂಬಾ ದಪ್ಪ ಇರುತ್ತೆ, ದೊಡ್ಡದಿರುತ್ತೆ. KN ಕೂಡ ನನ್ನ ಫೇವ್ರೇಟ್, ಸದಾಶಿವ ಕೂಡ ನನ್ನ ಫೇವ್ರೇಟ್ ಆಗಿದೆ. ಓಕೆ, ಅದ್ರ ಬಗ್ಗೆ ಬುಕ್ಸ್ ಬಗ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಆದ್ರೆ ನಮಗೆ ಓದೋ ಕೆಪಾಸಿಟಿ ಇರಬೇಕಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, KN ಸದಾಶಿವ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ್ದು ಸೂಕ್ತ. ನನಗೆ ಸದಾಶಿವ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸದಾಶಿವ ರೆಫರ್ ಮಾಡ್ತೀನಿ. ಓಕೆ, ರೆಫರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನೋಡ್ತು, ಓದ್ತೀನಿ ಅಂತ ಹೇಳಿಲ್ಲ ನಾನು. ಓಕೆ, ರೆಫರೆನ್ಸೇ ಬೇರೆ, ಓದೋದೇ ಬೇರೆ. ಓಕೆ, ಹಾಗಾಗಿ ನಾ ಯಾವ್ದೆಲ್ಲ ಸೋಮಪ್ಪ ದುಂಡಿಗೆರೆ ಅಂತ ಒಂದು ಬುಕ್ ಇದೆ, ನನ್ ಬಹಳ ಫೇವ್ರೇಟ್. ಸ್ಪರ್ಧಾ ಇತಿಹಾಸ ಅಂತ ಒಂದು ಬುಕ್ ಬರುತ್ತೆ, ಅದ್ರ ಬಹಳ ಚೆನ್ನಾಗಿ ನೋಟ್ಸ್ ಇದೆ. ನನಗೆ ಯಾಕಂದ್ರೆ ಸ್ವಲ್ಪ ಹಿಸ್ಟ್ರಿ, ನನ್ನ ಸೈನ್ಸ್ ಹುಡುಗ ಇರೋದ್ರಿಂದ ನಂಗೆ ಹಿಸ್ಟ್ರಿ ಸ್ವಲ್ಪ ಪ್ರಾಬ್ಲಮ್. ಹಾಗಾಗಿ ಸೋಮಪ್ಪ ದುಂಡಿಗೆರೆ ಬುಕ್ ನಂಗೆ ಬಹಳ ಯೂಸ್ ಆಯ್ತು. ಓಕೆ, ಜೊತೆಗೆ ಸದಾಶಿವ ಬುಕ್ ಅನ್ನು ಕೂಡ ರೆಫರ್ ಮಾಡಿದ್ವಿ. ಹಾಗೆ KN ಬುಕ್ ನೀವು ಇಷ್ಟ ಇದ್ರೆ ರೆಫರ್ ಮಾಡೋದು, ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಅದು ಕೂಡ ಒನ್ ಆಫ್ ದಿ ಬೆಸ್ಟ್ ಬುಕ್ ಹಿಸ್ಟ್ರಿಯಲ್ಲಿ, ಕನ್ನಡದಲ್ಲಿ ಬಂದಿರುವಂತ ಒಂದು ಒಳ್ಳೆ ಬುಕ್ ಅದು KN ಕೂಡ. ಅದು ನಾನು ರೆಫರ್ ಮಾಡಿರೋದು ಸದಾಶಿವ ಬುಕ್. ಓಕೆನಾ? ಹಾಗಾಗಿ ಏನ್ಷಿಯಂಟ್ ಹಿಸ್ಟ್ರಿಗೆ ನೀವು ಸೋಮಪ್ಪ ದುಂಡಿಗೆರೆ ಓದ್ಕೋಬಹುದು ಕಂಪ್ಲೀಟ್ ಆಗಿ. ಅದು ಬಿಟ್ರೆ KN ಹಾಗೂ ಸದಾಶಿವ ಯಾವ್ದಾದ್ರು ಒಂದು ಬುಕ್ ನೀವು ರೆಫರೆನ್ಸ್ ಆಗಿ ಇಟ್ಕೋಬೇಕು. ನಿಮ್ಗೆ ಏನೇ ಡೌಟ್ ಇದ್ರೆ ಅದರಲ್ಲೆಲ್ಲ ನೋಟ್ಸ್ ಮಾಡ್ಕೋಬೇಕು. ಓಕೆನಾ? ಅದೇ ರೀತಿ ಮೆಡಿವಲ್ ಹಿಸ್ಟ್ರಿ ಬಂದಾಗ ಅದು ಕೂಡ KN ಸದಾಶಿವ ಜೊತೆಗೆ ಸೋಮಪ್ಪ ದುಂಡಿಗೆರೆ. ಓಕೆ, ಅದೇ ರೀತಿ ಮಾಡರ್ನ್ ಹಿಸ್ಟ್ರಿ ಬಂದಾಗ ರಾಜೀವ್ ಕುಮಾರ್ ಅಂತ ಒಂದು ಬುಕ್ ಬರುತ್ತೆ, ಆಮೇಲೆ ಬಿಪಿನ್ ಚಂದ್ರ ಅಂತ ಒಂದು ಬುಕ್ ಬರುತ್ತೆ. ಓಕೆ, ಸೊ ಬಿಪಿನ್ ಚಂದ್ರ ಕೂಡ ಕನ್ನಡದಲ್ಲಿ ಬರುತ್ತೆ, ಅದನ್ನು ಕೂಡ ಓದ್ಕೋಬಹುದು. ಇಲ್ಲ ಅಂದ್ರೆ ಸದಾಶಿವ ಬುಕ್ ಅನ್ನೇ ಓದ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿಗೆ ಸದಾಶಿವ ಬುಕ್ ರೆಫರ್ ಮಾಡ್ತೀನಿ. ಓಕೆ, ವರ್ಲ್ಡ್ ಜಿಯೋಗ್ರಫಿಗೆ ನೀವು ತಪ್ಪದೆ ಒಂದು ಅಟ್ಲಾಸ್ ಬರುತ್ತೆ, ಬ್ಲಾಕ್ ಸ್ವಾನ್ ಅಟ್ಲಾಸ್ ಅಂತ, ಇಲ್ಲಾಂದ್ರೆ ಆಕ್ಸ್ಫರ್ಡ್ ಅಟ್ಲಾಸ್, ಯಾವ್ದಾದ್ರು ಒಂದು ರೆಫರ್ ಮಾಡ್ಬೋದು. ನೀವು ಇದೇ ರೆಫರ್ ಮಾಡಂತ ನಾ ಹೇಳ್ತಾ ಇಲ್ಲ. ಬ್ಲಾಕ್ ಸ್ವಾನ್ ಆಗಿರ್ಬೋದು, ಆಕ್ಸ್ಫರ್ಡ್ ಆಗಿರ್ಬೋದು, ಯಾವ್ದಾದ್ರು ಒಂದು ತಗೊಂಡು ರೆಫರ್ ಮಾಡ್ರಿ. ವರ್ಲ್ಡ್ ಜಿಯೋಗ್ರಫಿಗೆ NCERT ಹಾಗೂ DSCERT ಅಂದ್ರೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಬುಕ್ಸ್ ಗಳನ್ನ ರೆಫರ್ ಮಾಡಿ.
ನೆಕ್ಸ್ಟ್ ಒನ್ ಭೌತಿಕ ಭೂಗೋಳಶಾಸ್ತ್ರ. ಭೌತಿಕ ಭೂಗೋಳಶಾಸ್ತ್ರ ನೀವು KS ರೆಡಿ ಆಗ್ತಿದ್ದೀರಾ ಅಂದ್ರೆ ನಿಮ್ಗೆ GC ಲಿಯೋಂಗ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ, GC ಲಿಯೋಂಗ್ ಓದ್ಕೋಬಹುದು. ಇಲ್ಲ ಅಂದ್ರೆ NCERT ಬುಕ್ ಇಂಗ್ಲಿಷ್ ಚೆನ್ನಾಗಿದೆ ನಂಗೆ ಅಂದ್ರೆ NCERT ಬುಕ್ ಓದ್ಕೋಬಹುದು. ಇಲ್ಲ ಕರ್ನಾಟಕ ಸರ್ಕಾರದ ಬುಕ್ಸ್ ಗಳನ್ನ ಓದ್ಕೊಂಡ್ರೆ ಸಾಕಾಗುತ್ತೆ ಫಿಸಿಕಲ್ ಜಿಯೋಗ್ರಫಿಗೆ. ಓಕೆನಾ? ಅದೇ ರೀತಿ ಇಂಡಿಯನ್ ಜಿಯೋಗ್ರಫಿಗೆ NCERT, DSCERT ಹಾಗೂ ಮಜೀದ್ ಹುಸೇನ್. ಓಕೆ, ಮಜೀದ್ ಹುಸೇನ್ ಕೂಡ ಚಿಕ್ಕದಾಗಿ ಬಹಳ ಚೆನ್ನಾಗಿದೆ, ಬೇಗ ಮುಗಿಸ್ಬೋದು ಅದನ್ನು. ಓಕೆ, ಇಲ್ಲ ಅಂದ್ರೆ ರಂಗನಾಥ್ ಬುಕ್, ಭಾರತದ ಭೂಗೋಳಶಾಸ್ತ್ರ ರಂಗನಾಥ್ ಅವ್ರದ್ದು ಚೆನ್ನಾಗಿದೆ, ನಾನು ಕೂಡ ಅದನ್ನು ರೆಫರ್ ಮಾಡಿದ್ದೀನಿ. ರಂಗನಾಥ್ ಬುಕ್ ಚೆನ್ನಾಗಿದೆ. ಕರ್ನಾಟಕ ಜಿಯೋಗ್ರಫಿಗೆ ನಿಮಗೆ ಬಹಳ ಬುಕ್ಸ್ ಸಿಗಲ್ಲ, ಆದ್ರೆ ರಂಗನಾಥ್ ಬುಕ್ ಬೆಸ್ಟ್ ಬುಕ್. ಓಕೆನಾ? ಅದರಿಂದ ಒಳ್ಳೆ ನೋಟ್ಸ್ ಮಾಡ್ಕೊಂಡಿರಿ ರಂಗನಾಥ್ ಇಂದ. ನೆಕ್ಸ್ಟ್ ಇಂಡಿಯನ್ ಪಾಲಿಟಿಗೆ ನೀವು ಕನ್ನಡ ಮೀಡಿಯಂ ಮಾತ್ರ PS ಗಂಗಾಧರ ಒಂದು ಒಳ್ಳೆ ಉತ್ತಮವಾದ ಬುಕ್, ಅದು ಬಿಟ್ಟರೆ ಬೇರೆ ಯಾವ ಬುಕ್ ಓದಕ್ಕೆ ಹೋಗ್ಬೇಡ್ರಿ. ಇಂಗ್ಲಿಷ್ ಮೀಡಿಯಂ ಆದ್ರೆ M ಲಕ್ಷ್ಮೀಕಾಂತ್. ಓಕೆನಾ? ಸೊ PS ಗಂಗಾಧರ್ ಕೂಡ ನನ್ನ ಫೇವರೇಟ್, ಅದನ್ನು ಕೂಡ ಓದಿದ್ದೀನಿ. ನಾನು 2 ಬುಕ್ ಕೂಡ ಓದಿದ್ದೀನಿ, ಲಕ್ಷ್ಮೀಕಾಂತ್ ಬುಕ್ ಕೂಡ ಓದಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾವ ಬುಕ್ ನಾನು ತೆಗೆದು ನೋಡಕ್ ಹೋಗಲ್ಲ. ಯಾಕಂದ್ರೆ ಸಂವಿಧಾನ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿರ್ಬೇಕಂದ್ರೆ ಗಂಗಾಧರ್ ಬುಕ್ ಇಲ್ಲ ಲಕ್ಷ್ಮೀಕಾಂತ್ ಬುಕ್, ಅವೆರಡರಲ್ಲಿ ಯಾವ್ದಾದ್ರು. ಕನ್ನಡ ಮೀಡಿಯಂ ಆದ್ರೆ ಗಂಗಾಧರ್, ಇಂಗ್ಲಿಷ್ ಮೀಡಿಯಂ ಆದ್ರೆ ಲಕ್ಷ್ಮೀಕಾಂತ್. ನೆಕ್ಸ್ಟ್ ಇಂಡಿಯನ್ ಎಕನಾಮಿಕ್ಸ್ ಆದ್ರೆ ರಮೇಶ್ ಸಿಂಗ್ ಅಂತ ಬರುತ್ತೆ. ಓಕೆ, ರಮೇಶ್ ಸಿಂಗ್ ಅದು UPSC ಚೆನ್ನಾಗೆ. ನೀವೇನಾದ್ರೂ ಇಂಗ್ಲಿಷ್ ಚೆನ್ನಾಗಿದೆ ಅಂದ್ರೆ KSC ಕೂಡ ರೆಡಿ ಆಗ್ಬೋದು. ಅದು ಬಿಟ್ರೆ ಸ್ಪರ್ಧಾ ಚೈತ್ರ ಅವ್ರದ್ದು ಒಂದು ಬುಕ್ ಬರುತ್ತೆ. ಓಕೆ, ಸ್ಪರ್ಧಾ ಚೈತ್ರ ಅವ್ರದ್ದು ಭಾರತದ ಆರ್ಥಿಕತೆ ಅಂತ ಒಂದು ಬುಕ್ ಬರುತ್ತೆ, ಅದನ್ನ ರೆಫರ್ ಮಾಡಬಹುದು. ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಅಂತ ಒಂದು ಬುಕ್ ಬರುತ್ತೆ, ಅದನ್ನ ಬರೆದವರು ಗರ್ಣಿ N ಕೃಷ್ಣಮೂರ್ತಿ. ನಾನು ಈ ಬುಕ್ ಇಂದ ನೋಟ್ಸ್ ಮಾಡಿದ್ದೆ, ಯಾವ್ದಕ್ಕೆ ಎಲ್ಲಾ ಎಕ್ಸಾಮ್ ಹೆಲ್ಪ್ ಆಗುತ್ತೆ ಅಂತ ಒಂದ್ಸತಿ ನೋಟ್ಸ್ ಮಾಡಿಟ್ಕೊಂಡೆ. ಅದರಲ್ಲಿ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಒಂದು ಎಲ್ಲಾ ಕರ್ನಾಟಕದ ಸ್ಕೀಮ್ಗಳು ಸಿಗುತ್ತೆ. ಓಕೆ, ಎಲ್ಲಾ ಕರ್ನಾಟಕದ ಡೇಟಾಗಳು, ಎಲ್ಲ ನೀರಾವರಿ ಎಷ್ಟು ಏರಿಯಾ ಇದೆ, ಏನಿದೆ, ಎಲ್ಲವೂ ಡೇಟಾಗಳು ಸಿಗುತ್ತೆ. ಹಾಗಾಗಿ ಗರ್ಣಿ N ಕೃಷ್ಣಮೂರ್ತಿ ಚೆನ್ನಾಗಿದೆ. ಆಮೇಲೆ ಜನರಲ್ ಸೈನ್ಸ್ ಗಾದ್ರೆ ನೀವು ಬೇರೆ ಯಾವ ಪ್ರೈವೇಟ್ ಬುಕ್ಸ್ ಓದ್ಕೋಬೇಡ್ರಿ. NCERT ಚೆನ್ನಾಗಿದೆ, DSCERT 7th ಇಂದ 10th ವರೆಗೆ ನೀಟಾಗಿ ಓದ್ಕೊಂಡ್ಬಿಟ್ರೆ ಎಲ್ಲವೂ ಕವರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬಾಲರಾಜು ಚಿಕ್ಕದಾಗಿ ಬಹಳ ಚೊಕ್ಕವಾಗಿದೆ, ಬಾಲರಾಜು ಬಿಟ್ರೆ ನ್ಯೂಸ್ ಪೇಪರ್ ನೋಡ್ಕೋಬೇಕು. ಬಾಲರಾಜು ಇಲ್ಲ ಅಂದ್ರೆ ಹರಿಪ್ರಸಾದ್ ಅವ್ರದ್ದು ಕೂಡ ಬುಕ್ ಚೆನ್ನಾಗಿದೆ. ಎನ್ವಿರಾನ್ಮೆಂಟಲ್ ಸೈನ್ಸ್ ಬಂದ್ರೆ, ಪರಿಸರ ವಿಜ್ಞಾನಕ್ಕೆ ಬಂದ್ರೆ, ನೀವೇನಾದ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕಂದ್ರೆ ಶಂಕರ್ IAS ಅಂತ ಒಂದು ಬುಕ್ ಬರುತ್ತೆ, ಅದು ತುಂಬಾ ಡೆಪ್ತ್ ಆಗಿರುತ್ತೆ. ಅದು ಇಲ್ಲ ಸರ್ ಕಷ್ಟ ಆಗುತ್ತಂದ್ರೆ ನಿಮಗೆ ಕನ್ನಡದಲ್ಲಿ ಸ್ಪರ್ಧಾ ಚೈತ್ರ ಅವ್ರದ್ದು ವಿನೋದ್ ಕುಮಾರ್ ಚೌಹಾಣ್ ಅಂತ ಬುಕ್ ಚೆನ್ನಾಗಿ ಬರ್ತಿದ್ದಾರೆ. ಅದನ್ನು ಕೂಡ ನಾನು ರೆಫರ್ ಮಾಡಿ ಪಾಠನೂ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ KS ಕೂಡ ಬಹಳ ಹೆಲ್ಪ್ ಆಗಿದೆ. ಹಾಗಾಗಿ ಸ್ಪರ್ಧಾ ಚೈತ್ರ ಬುಕ್ ವಿನೋದ್ ಕುಮಾರ್ ಚೌಹಾಣ್ ಚೆನ್ನಾಗಿದೆ. ಕರೆಂಟ್ ಇವೆಂಟ್ಸ್ ಆದ್ರೆ ನಾ ಆಗ್ಲೇ ಹೇಳಿದೆ, ಯಾವ್ದಾದ್ರು ಒಂದು ಮ್ಯಾಗಝಿನ್ ಓದ್ಕೊಳ್ಳಿ. ಓಕೆ, ನಿಮ್ಗೆ ಇಷ್ಟ ಆಗಿರುತ್ತೆ, ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಕೇಳಕ್ ಹೋಗ್ಬೇಡ್ರಿ. ಒಂದು ಮ್ಯಾಗಝಿನ್ ಓದ್ಕೊಳ್ರಿ, ಡೈಲಿ ಒಂದು ಪೇಪರ್ ಓದ್ಕೊಳ್ರಿ. ಅದು ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ನಿಮಗೆ ಬಿಟ್ಟಿದ್ದು. ಪ್ರಜಾವಾಣಿ ನಾವು ಪ್ರಿಫರ್ ಮಾಡೋದು. ಓಕೆ, ಇನ್ನು ವೆಬ್ಸೈಟ್. ಓಕೆ, ನಾನು ತುಂಬಾ ಪ್ರಿಫರ್ ಮಾಡುವಂತದ್ದು GK ಟುಡೇ ವೆಬ್ಸೈಟ್. ಓಕೆನಾ? ಹಾಗಾಗಿ ಕರೆಂಟ್ ಇವೆಂಟ್ಸ್ ತುಂಬಾ ಮಗ್ಗಪ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಒಂದು ಮ್ಯಾಗಝಿನ್, ಡೈಲಿ ಒಂದು ಪೇಪರ್, GK ಟುಡೇ, ಇಷ್ಟು ಓದ್ಕೊಂಡ್ರೆ ಸಾಕು. ಗೌರ್ಮೆಂಟ್ ಸ್ಕೀಮ್ಗಳಿಗೆ ಕರ್ನಾಟಕ ಎಕನಾಮಿಕ್ ಸರ್ವೆ, ನಾನು ಆಗ್ಲೇ ಹೇಳಿದ್ನಲ್ಲ, ಗೌರ್ಮೆಂಟ್ ಸ್ಕೀಮ್ಗಳನ್ನು ಓದ್ಬೇಕಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಯಾರು ಬರ್ದಿರೋದು? ಗರ್ಣಿ N ಕೃಷ್ಣಮೂರ್ತಿ. ಇಲ್ಲ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಇಂದಾನೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತ ಬುಕ್ ಬರುತ್ತೆ, ಅದು ತುಂಬಾ ಲೆಂತಿ ಆಗಿರುತ್ತೆ, ಅದನ್ನು ಓದಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮ್ಗೆ ಟೈಮ್ ಇತ್ತು ಅಂದ್ರೆ ಆ ಕರ್ನಾಟಕ ಸರ್ಕಾರದಿಂದ ಪಬ್ಲಿಷ್ ಆಗುವಂತ, ಪ್ರಕಾಶನ ಆಗುವಂತ ಕರ್ನಾಟಕ ಎಕನಾಮಿಕ್ ಸರ್ವೆನ ಓದ್ಕೋಬಹುದು. ಇಲ್ಲ ಸರ್ ಟೈಮ್ ಆಗುತ್ತಂದ್ರೆ ಗರ್ಣಿ N ಕೃಷ್ಣಮೂರ್ತಿ ಬಹಳ ಚೆನ್ನಾಗಿ ಕವರ್ ಮಾಡ್ತಾರೆ, ಆ ಬುಕ್ ನ ಓದ್ಕೋಬಹುದು. ಓಕೆ, ನೆಕ್ಸ್ಟ್ ಕರ್ನಾಟಕ ಗವರ್ಮೆಂಟಿನ ಅಧಿಕೃತವಾದ ವೆಬ್ಸೈಟ್ ಗಳನ್ನ ಫಾಲೋ ಮಾಡಬಹುದು. ಓಕೆನಾ? ಇಷ್ಟು KS ಗಳಿಗೆ ಇಂಪಾರ್ಟೆಂಟ್ ಆಗಿರುವಂತ ಬುಕ್. ಇದನ್ನೇ ಓದ್ರಿ ಅಂತ ನಾನು ನಿಮ್ಗೆ ಯಾವತ್ತೂ ಹೇಳಲ್ಲ, ಕಂಪಲ್ಸರಿ ಅಲ್ಲ. ನಿಮ್ಗೆ ಯಾವ್ದು ಇಷ್ಟ ಅದು ಓದ್ಕೊಳ್ರಿ. ಇವಿಷ್ಟು ಬುಕ್ಸ್ ನಾನು ರೆಫರ್ ಮಾಡಿರುವಂತ ಬುಕ್ಸ್ಗಳು ನನ್ನ ಎಕ್ಸಾಮ್ಗಳಿಗೆ. ನನ್ನ ಏನ್ GS 72 ಬರ್ಲಿಕ್ಕೆ ಏನ್ ಸ್ಟೇಟ್ ಟಾಪರ್ ಆಗಿದ್ದೀನಲ್ಲ, ಇಷ್ಟು ಟಾಪರ್ ಆಗ್ಬೇಕಂದ್ರೆ ಇಷ್ಟದ ಬುಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೇಮ್ ಆಲ್ಮೋಸ್ಟ್ ಎಲ್ಲವೂ ಸೇಮೇ. ಬುಕ್ಸ್ ಫಾರ್ FDA, ಏನ್ಷಿಯಂಟ್ ಹಿಸ್ಟ್ರಿಗೆ ಸೇಮ್ KNS ಸದಸ್ಯ ರೆಫರೆನ್ಸ್ ಬುಕ್ ಆಗಿರುತ್ತೆ. ಸೋಮಪ್ಪ ದುಂಡಿಗೆರೆ ಚೆನ್ನಾಗಿದೆ. ನೆಕ್ಸ್ಟ್ ಅದೇ ರೀತಿ ಮೆಡಿವಲ್ ಹಿಸ್ಟ್ರಿ ಕೂಡ KNS ಸದಸ್ಯ ರೆಫರೆನ್ಸ್ ಬುಕ್ ಆಗಿರುತ್ತೆ, ಸೋಮಪ್ಪ ದುಂಡಿಗೆರೆ ನೋಡ್ಕೋಬಹುದು. ಮಾಡರ್ನ್ ಹಿಸ್ಟ್ರಿ ಕೂಡ ಬಿಪಿನ್ ಚಂದ್ರ ಮತ್ತು ರಾಜೀವ್ ಕುಮಾರ್ ನೋಡ್ಕೋಬಹುದು. ಕರ್ನಾಟಕ ಹಿಸ್ಟ್ರಿಗೆ ಸದಾಶಿವ ಬುಕ್ಸ್ ನೋಡ್ಕೋಬಹುದು. ಓಕೆ, ವರ್ಲ್ಡ್ ಜಿಯೋಗ್ರಫಿಗೆ ಬ್ಲಾಕ್ ಸ್ವಾನ್ ಅಟ್ಲಾಸ್ ಅಥವಾ NCERT DSCERT ಬುಕ್ ನೋಡ್ಕೋಬಹುದು. ಇನ್ ಸೇಮ್ ಅದೇ ರೀತಿ ಇರುತ್ತೆ. ಫಿಸಿಕಲ್ ಜಿಯೋಗ್ರಫಿ ಕೂಡ NCERT ಹಾಗೂ DSCERT ಬುಕ್ ನೋಡ್ಕೋಬಹುದು. ಇಂಡಿಯನ್ ಜಿಯೋಗ್ರಫಿಗೆ ಓಕೆ, ನಾ ಹೇಳಿದ್ನಲ್ಲ ರಂಗನಾಥ್ ಬುಕ್ ನ ನೋಡ್ಕೋಬಹುದು. ಆದ್ರೆ ರಂಗನಾಥ್ ಬುಕ್ ತುಂಬಾ ದೊಡ್ಡದಿರೋದ್ರಿಂದ ರೆಫರೆನ್ಸ್ ಆಗಿ ಇಟ್ಕೋಬಹುದು. ಓಕೆ, ಕರ್ನಾಟಕ ಜಿಯೋಗ್ರಫಿಗೆ ರಂಗನಾಥ್ ಬುಕ್, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ, ರಂಗನಾಥ್ ಬುಕ್ ಬೆಸ್ಟ್ ಬುಕ್. ಇಂಡಿಯನ್ ಪಾಲಿಟಿಗೆ ನಾ ಹಾಗೆ ಹೇಳಿದಾಗ ಸೇಮ್ KS ಅನ್ನ PS ಗಂಗಾಧರ್ ಹಾಗೂ M ಲಕ್ಷ್ಮೀಕಾಂತ್. ಓಕೆ, ಇಂಡಿಯನ್ ಎಕನಾಮಿಕ್ಸ್ ಗೆ ನಾ ಹೇಳಿದ ಸ್ಪರ್ಧಾ ಚೈತ್ರ FD ಸಾಕು, ಸ್ಪರ್ಧಾ ಚೈತ್ರ ಸಾಕು, ರಮೇಶ್ ಸಿಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ಪರ್ಧಾ ಚೈತ್ರ ಅವ್ರದ್ದು ಭಾರತದ ಆರ್ಥಿಕತೆ ಬರುತ್ತೆ. ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಬೈ ಗರ್ಣಿ N ಕೃಷ್ಣಮೂರ್ತಿ ಅದು ಕೂಡ ಬರುತ್ತೆ, ಅದು ಕೂಡ ರೆಫರ್ ಮಾಡ್ಲೇಬೇಕಾಗುತ್ತೆ. ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಗರ್ಣಿ N ಕೃಷ್ಣಮೂರ್ತಿ ರೆಫರ್ ಮಾಡ್ಲೇಬೇಕಾಗುತ್ತೆ.
ನೆಕ್ಸ್ಟ್ ಜನರಲ್ ಸೈನ್ಸ್ಗೆ 7ರಿಂದ 10ನೇ ತರಗತಿಯ ಪುಸ್ತಕಗಳು ಸಾಕಷ್ಟು. ಇನ್ನು FD ಗೆ ಸೈನ್ಸ್ ಅಂಡ್ ಟೆಕ್ ಕೂಡ ಕೇಳ್ತಾನೆ, ಅಲ್ಲಿ ಕೂಡ ಬಾಲರಾಜು ಒಂದು ಬುಕ್ ಓದಿದ್ರೆ ಸಾಕು. ನಿಮಗೆ ಏನಾದ್ರು KS FD ಎರಡು ಪ್ರಿಪೇರ್ ಆಗ್ಬೇಕಂದ್ರೆ ಹರಿಪ್ರಸಾದ್ ಬುಕ್ ತಗೊಳ್ರಿ. ಓಕೆ, ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಓದಲೇಬೇಕಾಗುತ್ತೆ. ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ, ಮ್ಯಾಗಝಿನ್ ಅಲ್ಲಿ ಬರುವಂತ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಸೈನ್ಸ್ ಗೆ ನೀವು ಸ್ಪರ್ಧಾ ಚೈತ್ರ ಬುಕ್, ಓಕೆ, ವಿನೋದ್ ಕುಮಾರ್ ಚೌಹಾಣ್ ಅಂತ ಹೇಳಿದ್ನಲ್ಲ, FD ಗೆ ಅದು ಒಂದು ಬುಕ್ ಓದ್ಕೊಂಡ್ರೆ ಸಾಕು. ಕರೆಂಟ್ ಇವೆಂಟ್ಸ್ ಗೆ ಸೇಮ್ ಎನಿ ಒನ್ ಮ್ಯಾಗಝಿನ್, ಡೈಲಿ ಒನ್ ಪೇಪರ್ ಅಂಡ್ GK ಟುಡೇ ವೆಬ್ಸೈಟ್. ಗೌರ್ಮೆಂಟ್ ಸ್ಕೀಮ್ಗಳಿಗೆ FD ಅಲ್ಲಿ ಕೂಡ ಗೌರ್ಮೆಂಟ್ ಸ್ಕೀಮ್ಗಳನ್ನು ಕೇಳ್ತಾನೆ, KS ಒಂದು ಮಾತ್ರ ಅಲ್ಲ, FD ಅಲ್ಲಿ ಕೂಡ ಕೇಳ್ತಾನೆ. ಹಾಗಾಗಿ ಎಕನಾಮಿಕ್ಸ್ ಸರ್ವೆ, ಕರ್ನಾಟಕ ಎಕನಾಮಿಕ್ಸ್ ಸರ್ವೆನ ಫಾಲೋ ಮಾಡಿ. ಮೆಂಟಲ್ ಎಬಿಲಿಟಿ KS ಗೆ ಅಲ್ಲಿ ನಾನು ಕೊಟ್ಟಿಲ್ಲ, ಇಲ್ಲಿ FD ಕೊಟ್ಟಿದ್ದೀನಿ. ಎರಡಕ್ಕೂ ಕೂಡ ಒಂದೇ ಬುಕ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ಯಾವ್ದಂದ್ರೆ ಒಂದು ಓಲ್ಡ್ ಕ್ವಶನ್ ಪೇಪರ್, UPSC CSAT ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ರೆ ಆದ್ರೆ, ಇಲ್ಲಾಂದ್ರೆ ನನ್ನ ಫ್ರೆಂಡ್ ಆದಂತ ನಿಂಗಪ್ಪ AH, ಓಕೆ, ಮೆಂಟಲ್ ಎಬಿಲಿಟಿ ಬುಕ್ ಬಹಳ ಚೆನ್ನಾಗಿ ಬರ್ತಿದ್ದಾರೆ, ಬಹಳ ಸಿಂಪಲ್ ಆಗಿದೆ. ಓಕೆ, ಹಾಗಾಗಿ ಮೆಂಟಲ್ ಎಬಿಲಿಟಿಗೆ ನಿಂಗಪ್ಪ AH ಹಾಗಂತ ಅದೇ ರೆಫರ್ ಮಾಡ್ರಿ ಅಂತ ಕಂಪಲ್ಸರಿ ಇಲ್ಲ, ನೀವು ಯಾವ್ದು ಬುಕ್ ರೆಫರ್ ಮಾಡ್ರಿ. ಆದ್ರೆ ನನ್ನ ಫ್ರೆಂಡ್ ನಿಂಗಪ್ಪ AH, ಓಕೆ, ಬಹಳ ಚೆನ್ನಾಗಿ ಬುಕ್ ಬರ್ದಿಯಾನ. ನೆಕ್ಸ್ಟ್ ಪೇಪರ್ 2 ಬರೋದಾದ್ರೆ ಕನ್ನಡ, ಓಕೆ, ಕನ್ನಡ ರತ್ನ, ಓಕೆ, ನನ್ನ ಫ್ರೆಂಡ್ ಆದಂತ ಲಕ್ಷ್ಮಣ್ ಗಡೇಕರ್, ಓಕೆ, ಈತನೇ ಬರ್ದಿರುವಂತ ಕನ್ನಡ ರತ್ನ. ಓಕೆ, ಇನ್ನೊಂದು ಕನ್ನಡ ಕಣಜ ಅಂತ ಲಕ್ಷ್ಮಣ್ ಗಡೇಕರ್ ಬರ್ತಾರೆ. ಆ ಕನ್ನಡ ರತ್ನ ಅಂದ್ರೆ ಕಂಪ್ಲೀಟ್ ಗ್ರಾಮರ್ ಇದೆ, 100% ಎಲ್ಲವೂ ಕವರ್ ಆಗುತ್ತೆ. ನನ್ನ FDS ಕನ್ನಡ ಆಕ್ಚುಲಿ ವೀಕ್ ಇತ್ತು, ನಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ಕನ್ನಡ ಆಕ್ಚುಲಿ ಬಹಳ ವೀಕ್ ಇತ್ತು. ನನ್ನ ಸಕ್ಸಸ್ ಗೆ ಇದೇ ಲಕ್ಷ್ಮಣ್ ಗಡೇಕರ್ ಕಾರಣ, ಅದೇ ಅವ್ರ ಬುಕ್ಕೆ ಕಾರಣ ಆಗಿದೆ. ಅವ್ರು ನಂಗೆ ಟೀಚ್ ಮಾಡಿ, ನನ್ನ ಫ್ರೆಂಡ್ ರೂಮ್ ಅಲ್ಲಿ ಟೀಚ್ ಮಾಡಿದ್ದಾರೆ, ಜೊತೆಗೆ ಅವ್ರು ಬರ್ತಿರುವಂತ ಬುಕ್ ಕನ್ನಡ ರತ್ನ ಗ್ರಾಮರ್ ಹೆಲ್ಪ್ ಆಯ್ತು. ಅವ್ರು ಬರ್ತಿರುವಂತ ಓಲ್ಡ್ ಕ್ವಶನ್ ಪೇಪರ್ ಕೂಡ ವಿತ್ ಎಕ್ಸ್ಪ್ಲನೇಷನ್ ಇದೆ, ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನನಗೆ 70-75 ತೆಗೆದು ಈಸಿ ಇತ್ತು ಕನ್ನಡ, ಆದ್ರೆ 80 ಕ್ರಾಸ್ ಆಗೋದು ಬಹಳ ಕಷ್ಟ ಇತ್ತು. ಈತ ಲಕ್ಷ್ಮಣ್ ಗಡೇಕರ್ ನನ್ನ ಫ್ರೆಂಡ್ ಏನಿದಾನೆ ಬಹಳ ಹೆಲ್ಪ್ ಮಾಡಿದ, ಜೊತೆಗೆ ಆತ ಕೊಟ್ಟಿರುವಂತ ಬುಕ್ ನನಗೆ ಬಹಳ ಹೆಲ್ಪ್ ಆಯ್ತು. ಕನ್ನಡ ರತ್ನ. ಸೊ ನೆಕ್ಸ್ಟ್ ಕನ್ನಡ ಕಣಜ. ಸೊ 5ರಿಂದ 12ನೇ ತರಗತಿಯ ತನಕ ಬರುವಂತ ಎಲ್ಲಾ ಕನ್ನಡ ಟೆಕ್ಸ್ಟ್ ಬುಕ್ ಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಓಕೆನಾ, 5ರಿಂದ 12ನೇ ತರಗತಿ ತನಕ ಬರುವಂತ ನಾನು ಎಲ್ಲವನ್ನೂ ನೋಟ್ಸ್ ಮಾಡಿದ್ದೇನೆ, ಓಕೆ, ಮಾಡಿದ್ದೆ. ಓಕೆ, 5ರಿಂದ 12ನೇ ತರಗತಿ ಬರುವಂತ ಎಲ್ಲಾ ಬುಕ್ಸ್ ಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ಹಾಗಾದ್ರೆ ಕನ್ನಡ ಎಷ್ಟು ಸ್ಕೋರ್ ಮಾಡ್ಬೇಕಂತ ಕೇಳಿದ್ರೆ, ಕನ್ನಡ ನೀವು 85 ಸ್ಕೋರ್ ಮಾಡಬೇಕು, 85+ ಇರಬೇಕು. ಯಾಕಂದ್ರೆ ಹೇಳ್ತೀನಿ, ಕನ್ನಡ ಸ್ಕೋರ್ 85+ ಆಗಿರ್ಬೇಕು. KS ಕಟ್ ಆಫ್ ಈ ವರ್ಷ ಎಷ್ಟಿರ್ಬೋದು ಅಂತ ಕೇಳಿದ್ರೆ, ಸೊ ನಾನು ಜನರಲ್ ಮೆರಿಟ್ ಅಷ್ಟೇ ಕೊಡ್ತೀನಿ, 220+ ಪೋಸ್ಟ್, ನಂಬರ್ ಆಫ್ ಪೋಸ್ಟ್ ಕಮ್ಮಿ ಇರೋದ್ರಿಂದ 220+ ತೆಗಿಲೇಬೇಕಾಗುತ್ತೆ. ಹಾಗಾದ್ರೆ FD ಕಟ್ ಆಫ್ ಎಷ್ಟಿರ್ಬೋದು, ಅದು ಪ್ರತಿ ವರ್ಷ 150+ ಇರಲೇಬೇಕು. ಓಕೆ, ಅಂದ್ರೆ 155+ 155 156 ತೆಗೆದ್ರೆ ನೀವು ಬಹಳ ಸೇಫ್ ಆಗಿರ್ತೀರಿ. ಇಲ್ಲ 150 ಆದ್ರೆ ಸ್ವಲ್ಪ ಹೇಳಕ್ಕಾಗಲ್ಲ, 155 ಆದ್ರೆ ಸೇಫರ್ ಸೈಡ್. ಹಾಗಾಗಿ ನಾನು ಮೊದಲೇ ಹೇಳಿದೆ, ಕನ್ನಡ 85 ಮಾಡ್ತೀರಾ ಅಂದ್ರೆ ನೀವು 90 ಮಾಡಿದ್ರೆ ಇನ್ನೂ ಕೂಡ ಸೇಫರ್ ಸೈಡ್. ಓಕೆ, 90 ಮಾಡ್ತೀರಾ ಅಂದ್ರೆ ಆ ಕಡೆ ನೀವು GS ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ, ಟಫ್ ಬಂತು ಅಂದ್ರೆ ಕೂಡ 65 ಮಾಡಿದ್ರೆ 155 ಕ್ರಾಸ್ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ 85 ಮಾಡಿದ್ರೆ ಅಂದ್ರೆ ನೀವು ಅಲ್ಲಿ GS ಅಲ್ಲಿ 70 ಮಾಡ್ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ಕನ್ನಡ ಅಂತ ಮಿನಿಮಮ್ 85 ತೆಗಿಲೇಬೇಕು. 85 ಗಿಂತ ಕಮ್ಮಿ ಆಯ್ತು ಅಂದ್ರೆ ಸ್ವಲ್ಪ ಸೆಲೆಕ್ಷನ್ ಆಗೋದು ಪ್ರಾಬ್ಲಮ್ ಇರುತ್ತೆ. ಅದು ರಿಸರ್ವೇಶನ್ ಇದ್ರೆ ತೊಂದರೆ ಇಲ್ಲ, ರಿಸರ್ವೇಶನ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಕನ್ನಡ 85 ಇರಲಿ, GS 70+ ಇರಲಿ. ಓಕೆ, ನಿಮ್ಮ ಟೋಟಲ್ ಸ್ಕೋರ್ KS ಅಲ್ಲಿ 220+ ಆಗಿರ್ಬೇಕು, FD ಅಲ್ಲಿ 155+ ಆದ್ರೆ ಒಳ್ಳೇದು. ಓಕೆ, ಇಲ್ಲಿಗೆ ನಾ ಹೇಳ್ತಾ ನಿಮ್ಗೆ ಎಲ್ಲಾ ಎಕ್ಸಾಮ್ಗಳಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್.